ನೋಡಿ ಸರ್ ನೀವೇ ಏನು ಇಲ್ಲಿ ಕುಳಿತಿರುವಂತಹ ನೋಡಿ ಅಂದ್ರೆ ಇಲ್ಲೇ ಹೊಡೆದ ಏನೋ ಮಾಡಿದ್ದ ಹೆಂಗ ಮೂರು ಚೇಂಜ್ ಇದೆ ಅಲ್ಲ ಹಾಳು ನನಗೆಲ್ಲ ಕೇಳ್ತಕ್ಕಿಲ್ಲ ಸಿನಿಮಾ ಈಗ ಆಲ್ರೆಡಿ ಒಂದು ಒಳ್ಳೆ ಓಪನಿಂಗ್ ತಗೊಂಡಿದೆ. ಹೇಗೆ ಹೋಗ್ತಿದೆ, ಎಲ್ಲೆಲ್ಲೂ ಚೆನ್ನಾಗಿ ರನ್ ಆಗ್ತಿದೆ, ಎಷ್ಟು ಥಿಯೇಟರ್ ಇದೆ ಸಿನಿಮಾ ಇವಾಗ? ಸರ್ ಸ್ಟಾರ್ಟಿಂಗ್ ನಾವು ರಿಲೀಸ್ ಮಾಡಿದಾಗ ಆಲ್ಮೋಸ್ಟ್ ಒಂದು 54 ಸ್ಕ್ರೀನ್ಸ್ ಅನ್ಸುತ್ತೆ. ಇವಾಗ 90 ಸ್ಕ್ರೀನ್ ಎಕ್ಸ್ಟೆಂಡ್ ಆಗಿದೆ. ಮತ್ತೆ ಇವಾಗ ಇವತ್ತಿಂದ ಚಿತ್ರದುರ್ಗ ಬರ್ತಾ ಇದೆ. ಮತ್ತೆ ಮೈಸೂರಲ್ಲಿ ಮಾತ್ರ ಸಖತ್ತಾಗಿ ಹೋಗ್ತಾ ಇದೆ. ಮೈಸೂರು ಹೌಸ್ಫುಲ್ ಓಡ್ತಾ ಇದೆ. ಬೆಂಗಳೂರಲ್ಲಿ ಶುಕ್ರವಾರ ಶನಿವಾರ ಭಾನುವಾರ ಹೌಸ್ಫುಲ್ ಓಡ್ತಾ ಇದೆ. ನಿನ್ನೆ ತನಕನು ನಿನ್ನೆ 5 ಮಾಲು ಲೆಗಸಿ, ಕನಕಪುರ, ಮಂತ್ರಿ, ಒರೈನು, ವೈಷ್ಣವಿ, ಮಿರಜ್ ಹೌಸ್ಫುಲ್ ಇಲ್ಲ. ಮಾಲೆಲ್ಲ ಚೆನ್ನಾಗಿ ಒಳ್ಳೆ ಓಪನಿಂಗು ಮತ್ತೆ ಒಳ್ಳೆ ಹೌಸ್ಫುಲ್ ಹೋಗ್ತಾ ಇದೆ. ಇವಾಗ ನಾರ್ತ್ ಕರ್ನಾಟಕ ಇನ್ನೂ ಓಪನ್ ಆಗಿಲ್ಲ. ಈಗ ಚಿತ್ರದುರ್ಗ ಓಪನ್ ಮಾಡ್ತಾ ಇದೀವಿ. ಅದು ಬಿಟ್ರೆ ಕುಂದಾಪುರ, ಮಂಗಳೂರು ನಿನ್ನೆ ಓಪನ್ ಮಾಡಿದೀವಿ. ಶಿವಮೊಗ್ಗ, ಕುಂದಾಪುರ, ಮಂಗಳೂರು ನಿನ್ನೆ ಓಪನ್ ಮಾಡಿದೀವಿ. ಅಲ್ಲೋಗಿ ಒಂದು ಪ್ರೆಸ್ ಮೀಟ್ ಮಾಡ್ಬೇಕು. ಅದ್ ಬಿಟ್ರೆ ಎಲ್ಲ ಕಡೆ ಒಳ್ಳೆ ಓಪನಿಂಗ್. ಬಟ್ ಆದ್ರೆ ನಮಗೆ ಸ್ಟಾರ್ಟಿಂಗ್ ನಾವು ಸಿನಿಮಾ ರಿಲೀಸ್ ಮಾಡಿದಾಗ ಆ ತರದ ಓಪನಿಂಗ್ ಸಿಗ್ಲಿಲ್ಲ. ಬಟ್ ಮ್ಯಾಟ್ನಿಂಗ್ ಸಖತ್ತಾಗಿ ಸಿಕ್ತು. ಯಾಕಂದ್ರೆ ಈಗ ಎ ಸೆಂಟರ್ಗಳಲ್ಲಿ ಮಾತ್ರ ಇರುತ್ತೆ, ಅದು ಪಿ ಸಿ ಸೆಂಟರ್ ಓಪನ್ ಮಾಡಿದ್ರೆ ಸರ್ ಇಲ್ಲ, ಒಂದೇ ಒಂದು ನಾವು ಕೂಡ ಪ್ರಮೋಷನ್ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ಲಿಲ್ಲ ಸರ್. ಅದು ನಮ್ ಬಿಗ್ಗೆಸ್ಟ್ ಮೈನಸ್ ಅಂತ ಅನ್ಕೊಳ್ತೀನಿ. ಬಟ್ ಆದ್ರೆ ಜನ ತುಂಬಾ ಚೆನ್ನಾಗಿ ತಗೊಂಡ್ಬಿಟ್ರು. ಅಂದ್ರೆ ಲೈಕ್ ಏನಂದ್ರೆ ಹೌಸ್ಫುಲ್ಗೆ ನಮ್ಗೆ ಏನ್ ಗೊತ್ತಿರ್ಬೋದು, ಬಿಫೋರ್ ರಿಲೀಸು ನಮ್ಗೆಲ್ಲ ಜನ ಥಿಯೇಟರ್ ಬರಲ್ಲ, ನೋಡಕ್ ಬರಲ್ಲ. ಸರ್ ನೀವು ನಂಬಲ್ಲ, ನಾವು ಪ್ರತಿ ವೀರೇಶ್ ಅಲ್ಲಿ ರಿಲೀಸ್ ಆಗಿರೋದು ನಾವು ತಗೊಂಡಿರೋದು 1000 ಸೀಟರ್, 200 ಸೀಟರ್ ಅಲ್ಲ. 1000 ಸೀಟರ್ ಅಲ್ಲಿ ಮಿನಿಮಮ್ 700-600 ತುಂಬ್ತಾ ಇದ್ದಾರೆ. ನಮ್ಗೆ ಅಲ್ಲಿರೋ ವೀರೇಶ್ ಮ್ಯಾನೇಜರ್ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ರಾತ್ರಿ 2 ಗಂಟೆ ತನಕ ನಾವು ಅಲ್ಲೇ ಇರ್ತೀವಿ. ಅಂದ್ರೆ ಅಷ್ಟು ಕ್ರೌಡ್ ಬರುತ್ತೆ. 10:30 ಫ್ಯಾಮಿಲಿ ಕ್ರೌಡ್ ಬರುತ್ತೆ. ಅಲ್ಲಿ ನಮ್ಗೆಲ್ಲ ಹೇಳ್ತಾ ಇದ್ರು, ಸ್ಟಾರ್ ಗಳಿಗೆ ಬರೋ ಕ್ರೌಡ್ ಗಳು ನಿಮಗೆ ಬರ್ತಾ ಇದೆ. ಅದು ವೀಕ್ ಡೇಸ್ ಅಲ್ಲಿ, ವೀಕೆಂಡ್ ಅಲ್ಲ. ವೀಕೆಂಡ್ ಅಲ್ಲಿ ಎಲ್ಲ ಕಡೆ ಹೌಸ್ಫುಲ್ ಹೋಗ್ತಾ ಇದೆ. ಬಟ್ ಸ್ಟಾರ್ ಏನ್ ಬರ್ತಾ ಇದಾರೆ ಆ ತರದ್ ನಿಮ್ಗೆ ಲೈಕ್ ಅಂದ್ರೆ ವೀಕ್ ಡೇಸ್ ಅಲ್ಲಿ ನಿಮ್ಗೆ ಪ್ರಮೋಷನ್ಸ್ ಆಗ್ತಾ ಇದಾವೆ. ಮತ್ತೆ ಸಿಂಗಲ್ ಸ್ಕ್ರೀನ್ ಮಾಲಲ್ಲಿ ಎಷ್ಟು ಸಖತ್ತಾಗಿ ಹೋಗ್ತಾ ಇದೆ ಅಷ್ಟು ಸಿಂಗಲ್ ಸ್ಕ್ರೀನ್ ಅಲ್ಲಿ ಬರ್ತಾ ಇಲ್ಲ ಸರ್. ಸಿಂಗಲ್ ಸ್ಕ್ರೀನ್ ಅಲ್ಲಿ 50% ಹಾಕಿ ಅಷ್ಟು ಮಾತ್ರ ಜನ ತುಂಬ್ತಾ ಇದ್ದಾರೆ. ಇವಾಗ ಅದೇ ಪ್ರಮೋಷನ್ ಕಡೆ ಮತ್ತೆ ಬೇರೆ ಕಡೆ ರಿಲೀಸ್ ಬಗ್ಗೆ ಕಾನ್ಸಂಟ್ರೇಷನ್ಸ್ ಮಾಡ್ತಾ ಇದೀವಿ. ಆರಂಭದಲ್ಲೇ ಕೂಡ ತುಂಬಾ ಜನ ನೀವೇ ಹೇಳ್ತಿದ್ರಿ, ನಮ್ಗೆ ಪ್ರಮೋಷನ್ ಬರಲಿಲ್ಲ ಅಂತ. ಸರ್ ನಮ್ಗೆ ಅದೇ ಹೇಳ್ತಾ ಇರೋದು, ನನ್ನ ಮಾತನ್ನ ಚೆನ್ನಾಗಿ ಬರ್ಕೊಂಡ್ ಬಂದಿದ್ದೆ ಸರ್. ನೀವು ಅಲ್ಲಿಂದ ಸ್ಟಾರ್ಟ್ ಮಾಡ್ಬಿಟ್ರಿ, ಇಲ್ಲಾಂದ್ರೆ ನಾನು ಕರೆಕ್ಟ್ ಆಗಿ ಪೇಜ್ ಟು ಪೇಜ್ ಹೇಳ್ತಾ ಇದ್ದೆ. ನೀವು ಡಿಸ್ಟರ್ಬ್ ಮಾಡ್ಬಿಟ್ರಿ. ಒಂದು ಮೊದಲನೇದಾಗಿ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಧ್ರುವ ಸರ್ಜಾ ಸರ್ಗೆ. ಏನಕ್ಕೆ ಅಂದ್ರೆ ನಾನು ಶಾರ್ಟ್ ಫಿಲಂ ಗೆದ್ದಾಗ ಅವ್ರ ಮನೆ ಕರೆಸಿ ನಾವಿಬ್ರು ಸೇರಿ ಒಂದು ಸಿನಿಮಾ ಮಾಡೋಣ ಅಂತ ಅವ್ರ ಜೊತೆ ಒಂದು 3 ವರ್ಷಗಳ ಒಡನಾಟ ಇಟ್ಕೊಂಡಿದ್ದೆ ನಾನು, ಧ್ರುವ ಸರ್ಜಾ ಸರ್. ಆಮೇಲೆ ಇದೇನೋ ಒಂದು ಕಾಂಟ್ರವರ್ಸಿ ಆಗಿರ್ಬೋದು, ಬಟ್ ಅದಾದ್ರೂ ಸಿನಿಮಾ ರಿಲೀಸ್ ಆದ್ಮೇಲೂ ಕೂಡ ಅವ್ರ ಕಡೆಯಿಂದ ನಮ್ಗೆ ಅವ್ರ ಫ್ಯಾನ್ಸ್ ಕಡೆಯಿಂದ ಯಾವುದೇ ತರದ್ದು ತೊಂದರೆ ಆಗಿಲ್ಲ ಸರ್. ನಿಜವಾಗ್ಲೂ ನಾವು ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು ಧ್ರುವ ಸರ್ಜಾ ಸರ್ಗೆ. ಮತ್ತೆ ರವಿಚಂದ್ರನ್ ಸರ್ ಮನೆ ಕರೆಸ್ಬಿಟ್ಟು ಅದೇನೋ ಲಕ್ಕಿ ಹ್ಯಾಂಡ್ ಅಂತ ಕರೀತಾರಲ್ಲ ರವಿಚಂದ್ರನ್ ಸರ್, ನಾನು ಅವ್ರನ್ನ ಫಸ್ಟ್ ಟೈಮ್ ಎದುರುಗಡೆ ಮಾತಾಡಿ ನೋಡಿದ್ದು. ಅವರು ನಮ್ಗೆ ಒಳ್ಳೆ ಮಾತುಗಳನ್ನ ಆಡಿದ್ರು. ಡಾಲಿ ಸರ್ ಕೂಡ ನಮ್ದು ಆಕ್ಚುಲಿ ಡಿಜಿಟಲ್ ರಿಲೀಸ್ ಮಾಡ್ಕೊಟ್ರು ಟ್ರೈಲರ್ನ. ನಾನು ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಎಲ್ಲದಕ್ಕಿಂತ ಬಿಗ್ಗೆಸ್ಟ್ ನಮ್ ಟೀಮ್ ಒಂದ್ ಇದೆ ಅಂತ ತೋರಿಸಿದ್ದು ಎಸ್ ಸರ್ ಒಂದೇ ಒಂದು ಟ್ವಿಟ್ ಇಂದ. ಅವ್ರೊಂದು ಟ್ವಿಟ್ ಮಾಡಿದ್ರು, ಬುಕ್ ಮೈ ಶೋ ಎಲ್ಲಾ ಕಡೆ ಟ್ರೆಂಡಿಂಗ್ ಬಂತು. ಸೊ ಅವ್ರ ಫ್ಯಾನ್ಸ್ ಪೇಜ್ ಅಲ್ಲೆಲ್ಲ ಅಮೃತಾಂಜನ್ ನೋಡ್ತಾ ಇತ್ತು. ಮತ್ತೆ ಇವಾಗ ಲೈಕ್ ಏನಂದ್ರೆ ಸರ್, ನನ್ಗೆ ಒಂದ್ ಇನ್ಸಿಡೆಂಟ್ ನಡೀತು. ಲೈಕ್ ಏನಂದ್ರೆ ವಿಸ್ತಾರ ಗ್ರೂಪ್ ಓನರ್ ಚೇರ್ಮನ್ ಅನ್ನೋ ಹೇಳಿದ್ರು, ಅವ್ರು ನೆನ್ನೆ ಫೋನ್ ಮಾಡಿದ್ರು, ಮೈಸೂರಲ್ಲಿ ಇದ್ರು. ಅವ್ರ ಮ್ಯಾನೇಜರ್ ನನಗೆ ಫೋನ್ ಮಾಡಿದ್ರು, ನೆನ್ನೆ ರಾತ್ರಿ ಮೈಸೂರಲ್ಲಿ ಶೋ ನೋಡಿದ್ರು. ಅವರು ನೋಡ್ಬಿಟ್ಟು ಅವ್ರ ಮ್ಯಾನೇಜರ್ ನನಗೆ ಫೋನ್ ಮಾಡಿದ್ರು, ನೀವು ಡೈರೆಕ್ಟರ್ ಅಮೃತಾಂಜನ್ ಸಿನಿಮಾದು ಅಂತ. 1 ನಿಮಿಷ ಇರಿ, ನಮ್ ವಿಸ್ತಾರ ಗ್ರೂಪ್ ಮ್ಯಾನೇಜರ್ ಓನರ್ ಮಾತಾಡ್ಬೇಕು ಅಂತ ಹೇಳಿ ಅವ್ರು ಮಾತಾಡಿದ್ರು. ಅವ್ರ ಮಗಳ ಸಿನಿಮಾ ನೋಡಿದ್ರು. ಮಗಳ ಸಿನಿಮಾ ನೋಡಿ ಅವ್ರ ಅಪ್ಪನ್ ಕರ್ಕೊಂಡು ಹೋದ್ರು.
ಆಮೇಲೆ ಅವ್ರು ನನಗೆ ಫೋನ್ ಮಾಡ್ಬಿಟ್ಟು ಏನಂದ್ರೆ ನನ್ನ ಕಾರಲ್ಲಿ 10 ನಿಮಿಷ ಅಂದ್ರೆ ನಾನು ಸಿನಿಮಾ ಫ್ರೀಕ್ ಅಲ್ಲ, ನಾನು ಸಿನಿಮಾ ನೋಡೋನೇ ಅಲ್ಲ, ನಾನು ತುಂಬಾ ಫೋರ್ಸ್ ಮಾಡ್ತಾರೆ ಸಿನಿಮಾ ನೋಡು ಅಂತ. ನಾನು ನೋಡಲ್ಲ. ಅದೇನೋ ನನ್ನ ಮಗಳು ಹೇಳ್ದು ಏನೋ ಡಬ್ಬಾ ಸಿನಿಮಾ ಇರ್ಬೋದೇನೋ, ನನ್ನ ಥಾಟಲ್ಲಿ ಬಂದೆ. ಕಾರಲ್ಲಿ 10 ನಿಮಿಷ ಹತ್ತಿದಾರಂತೆ. ನೀವು ಒಂದ್ಸಲ ನನ್ನ NG ರೋಡ್, ಲ್ಯಾವ್ಲಿ ರೋಡ್ 2 ಕಡೆ ನನ್ನ ಆಫೀಸ್ ಇದೆ, ನೀವು ಒಂದ್ಸಲ ನನ್ನ ಆಫೀಸಿಗೆ ಬಂದು ಮೀಟ್ ಮಾಡ್ಲೇಬೇಕು. ನಂಗೆ ಸಖತ್ ಖುಷಿ ಆಯ್ತು. ನಾನು ಇನ್ನೊಂದ್ಸಲ ಸಿನಿಮಾ ನೋಡ್ತೀನಿ, ಮತ್ತೆ ವಿಸ್ತಾರ ಗ್ರೂಪ್ ಏನೇನಿದೆ ಅಲ್ಲೆಲ್ಲ ನಾನು ಪ್ರಮೋಟ್ ಮಾಡ್ತೀನಿ ಅಂತ. ಅದೊಂದು. ಮತ್ತೆ ಇನ್ನೊಂದೇನಂದ್ರೆ ಲೈಕ್ ಫ್ಯಾಮಿಲೀಸ್, ತಂದೆ ತಾಯಿಗಳು ಅವರೇ. ನೀವು ಮಾಲ್ ಕ್ರೌಡ್ ನಾನು ಬೇಕಾದ್ರೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಮಾಲಲ್ಲಿ ಎಷ್ಟು ಜನ ಕ್ರೌಡ್ ಸೇರ್ತಾ ಇದ್ರು ಸರ್. ಕಂಪ್ಯಾರಿಸನ್ ದೊಡ್ಡ ಲೆವೆಲ್ ಅಲ್ಲಿ ಇದೆ. ಅಂದ್ರೆ ಇವಾಗ ಏನು ಬಿಫೋರ್ ಬ್ಲಾಕ್ ಬಸ್ಟರ್ ಆಯ್ತು, ಅದಕ್ಕೆ ಕಂಪೇರ್ ಮಾಡ್ಬಿಟ್ಟು ನಮ್ಮ ಸಿನಿಮಾ ಬಗ್ಗೆ ಹೇಳ್ತಾ ಇದಾರೆ. ಅದು ತುಂಬಾ ಖುಷಿ ಇದೆ. ಮತ್ತೆ ಇನ್ನೂ ಒಂದ್ ಸ್ವಲ್ಪ ಟ್ರೈ ಮಾಡ್ತೀವಿ ಸರ್ ಪ್ರಮೋಷನ್ಸ್ ಎಲ್ಲ ಮಾಡೋದಿಕ್ಕೆ, ಮತ್ತೆ ನಾರ್ತ್ ಸೆಂಟರ್ ಓಪನ್ ಮಾಡೋದಿಕ್ಕೆ. ಮತ್ತೆ ಇವಾಗ ಇನ್ನೊಂದು ಆಫರ್ ಬಂದಿದೆ ಮೆಲ್ಬೋರ್ನ್ ಇಂದ, ಮೆಲ್ಬೋರ್ನ್ ಅಲ್ಲೂ ರಿಲೀಸ್ ಮಾಡೋದಿಕ್ಕೆ. ಅದಕ್ಕೆ ನಾವು ಲೈಕ್ ಕಂಟೆಂಟ್ಸ್ ಎಲ್ಲ ಕಳ್ಸೋದಕ್ಕೆ ಇದು ಮಾಡ್ತಾ ಇದೀವಿ. ದುಬೈದೇನೋ ಮಾತುಕತೆ ನಡೀತಾ ಇದೆ. ಸೊ ಇಷ್ಟ ಆಗಿದೆ ಸರ್ ಸದ್ಯಕ್ಕೆ. ಈಗ ನೀವು ಅಷ್ಟೇ ಹೇಳಿದ್ರಲ್ಲ, ಅದರದ್ದು ವಿಡಿಯೋಸ್ ಎಲ್ಲ ಕ್ಲಿಪ್ ನೀವು ರೆಡಿ ಮಾಡಿ ಸರ್ ಹೌದು, ನಾವೆಲ್ಲ ಏನಂದ್ರೆ ವರ್ಟಿಕಲ್ ಅಲ್ಲಿ ಶೂಟ್ ಮಾಡ್ಕೊಂಡಿದೀವಿ, ಅದ್ರ ಮೇಲೆಲ್ಲ ಫುಲ್ ಇದು ಮಾಡ್ಕೊಂಡ್ಬಿಟ್ಟಿದೀವಿ. ಅದಕ್ಕೆ ಅದನ್ನೆಲ್ಲ ರೆಡಿ ಮಾಡಿಸ್ತೀನಿ ಸರ್. ಇನ್ನೊಂದು ನಾನು ನಿಮ್ಗೆಲ್ಲ ಕಳಿಸ್ತೀನಿ ಎಲ್ಲರಿಗೂ ಪೂರ್ತಿ. 25 ಡೇಸ್ 15 ಡೇಸ್ ಮಾಡಿ ಕೆಲಸ. ಓಕೆ ಸರ್, ಖಂಡಿತ ಸರ್. ನಿಮಗೆ ಅವಕಾಶಗಳೇನಾದ್ರು ಬರ್ತಾ ಇದೆಯಾ? ಅಂದ್ರೆ ಇದೆಲ್ಲ ನಾವು ಕೇಳ್ತಿದ್ರೆ ಕೆಲವೊಂದ್ ಕಡೆ ಒಂದು ಫುಲ್ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತೊಂದು ಸಿನಿಮಾಗಳೆಲ್ಲ ಸಿಗೋ ಚಾನ್ಸಸ್ ತುಂಬಾ ಇದೆಯಾ ಅಂತ. ಸರ್ ಅದೇ ಎಲ್ಲ ಮಾತುಕತೆಲೇ ಇದೆ. ದೊಡ್ಡ ಬ್ಯಾನರ್ ಹೇಳ್ತೀನಿ, ಇದೊಂದ್ ಸ್ವಲ್ಪ ಫೈನಲೈಸ್ ಆಗ್ಲಿ. ಅದು ಓಕೆ ಆದ್ಮೇಲೆ ಏನಂದ್ರೆ ಸರ್ ಆಕ್ಚುಲಿ ಹೆಂಗಾಗುತ್ತೆ ಅಂದ್ರೆ ಫಸ್ಟ್ ಬಂದ್ಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗ ಸಿನಿಮಾ ಮಾಡೋದ್ರೆ ನಾನು ಧೈರ್ಯವಾಗಿ ಹೇಳ್ತಾ ಇದ್ದೆ. ಬಟ್ ಎಲ್ಲ ಮಾತುಕತೆಲೇ ಇದೆ ಸರ್. ಅದು ನಾಳೆ ಆಗ್ಬೋದು, ಆಗದೇನೆ ಇರ್ಬೋದು. ಮತ್ತೆ ನಾವು ಹೆಸರು ಉಪಯೋಗಿಸ್ಕೊಂಡಂಗೆ ಆಗ್ಬಾರ್ದು. ಸೊ ಅದೊಂದ್ ಕಾರಣಕ್ಕೆ ಬೇಡ. ನಾನು 5 ಡೇಸ್ ಆದ್ಮೇಲೆ ನನ್ನ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ನನ್ಗೆ ಏನಾಯ್ತು ಅಂತ ನಾನು ಖಂಡಿತ ಹೇಳ್ತೀನಿ. ಬಟ್ ಆದ್ರೆ ನಮ್ ಕೆಲ್ಸಕ್ಕೆ ಮತ್ತೆ ಆಕ್ಟಿಂಗ್ ಎಲ್ಲದಕ್ಕೂ, ಮತ್ತೆ ಕತೆ ಬಗ್ಗೆ, ಮತ್ತೆ ಮೇಕಿಂಗ್ಸು, ಮತ್ತೆ ನಗದ್ರ ಬಗ್ಗೆ ನಮ್ಗೆ ಒಳ್ಳೆ ಅಂದ್ರೆ ನಾನು ನಿಮ್ಗೆ ಹೇಳಿದ್ದೆ ಸಿನಿಮಾ ರಿಲೀಸ್ ಮುಂಚೆ ಹೇಳಿದ್ದೆ ನಾನು 4 to 5% ತಪ್ಪು ಮಾಡಿದ್ದೀನಿ ಅಂತ. ಅಂದ್ರೆ ಸರ್ ನನ್ನ ಲೈಫಲ್ಲಿ ಶಾರ್ಟ್ ಫಿಲ್ಮ್ ಸಕ್ಸಸ್ಗಳನ್ನ ತುಂಬಾ ನೋಡಿದ್ದೀನಿ. ಸಿನಿಮಾ ಫಸ್ಟ್ ಸಕ್ಸಸ್ ಮೀಟ್ ನಾನು ಫಸ್ಟ್ ಟೈಮ್ ಇದೆ ನೋಡ್ತಾ ಇರೋದು ಸರ್. ಬಟ್ ಆದ್ರೆ ನಾನು ನಿಜವಾಗ್ಲೂ ಪ್ರಾಮಿಸ್ ಮಾಡ್ತೀನಿ, ಇದು ಎಲ್ಲರೂ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ತಾರೆ ಅಂತಲ್ಲ, ನಂಗೆ ಫಸ್ಟ್ ಕಮಿಟ್ ಆಗಕ್ಕೆ ತುಂಬಾ ಆಸೆ. ನೆಕ್ಸ್ಟ್ ತುಂಬಾ ಅದ್ಭುತವಾದ ಸಿನಿಮಾ ಮಾಡ್ತೀನಿ. ಕೆಟ್ಟ ಸಿನಿಮಾ ಅಂತೂ ನಾನು ಮಾಡಲ್ಲ. ಟೆನ್ಷನ್ ಅಂದ್ರೆ ದುಡ್ಡಾಗಿ ಸಿಗ್ತಲ್ಲ ಸರ್ ಕರ್ಕೊಂಡ್ಬಂದು, ಆದ್ರೂ ಟೆನ್ಷನ್ ಅಷ್ಟೇ. ಬಟ್ ನಾನು ಮೊದಲೇ ಹೇಳಿದ್ನಲ್ಲ, ಈ ಸಿನಿಮಾ ರಿಲೀಸ್ ಆದ್ಮೇಲೆ ಎಲ್ಲೋ ಒಂದ್ ಕಡೆ ನನಗೆ ಸಾಗೆ ಆಗುತ್ತೆ ಅಂತ ನಾನು ನಿಮಗೆ ವೆರಿ ಕಾನ್ಫಿಡೆಂಟ್ ಆಗಿ ಹೇಳಿದೆ. ಪ್ರೊಡ್ಯೂಸರ್ಗೆ ದುಡ್ಡಾಗುತ್ತಾ ಇಲ್ವೋ ಅನ್ನೋದು ಅಷ್ಟೇ ಟೆನ್ಷನ್ ಇದ್ದಿದ್ದು. ಬಟ್ ಇವಾಗ ರೆಸ್ಪಾನ್ಸ್ ನೋಡಿದ್ಮೇಲೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಅದೇ ಸರ್ ಹೇಳ್ದಂಗೆ ನಾವು ಶುಕ್ರವಾರ ರಿಲೀಸ್ ಮಾಡಿದಾಗ ಎಲ್ಲ ಮಾಲಲ್ಲೂ ಈಗ ಒರೈನಲ್ಲಾಗಲಿ, ವೈಷ್ಣವಿಲಾಗಲಿ, ಮಂತ್ರಿಲಾಗಲಿ, ರಾಕ್ ಲೈನಲ್ಲಾಗಲಿ ಎಲ್ಲ ಕಡೆ ನಮ್ಗೆ ಒಂದೇ ಶೋ ಕೊಟ್ಟಿದ್ದು. ಸೊ ಶನಿವಾರ ಭಾನುವಾರ ಕಲೆಕ್ಷನ್ಸ್ ನೋಡಿ ಸೋಮವಾರದಿಂದ ಈಗ ಎಲ್ಲ ಕಡೆ ಆಲ್ಮೋಸ್ಟ್ 2, 3, 4 ಶೋಸ್ ಕೊಟ್ಟಿದ್ದಾರೆ ಸರ್. ನಿಮ್ಗೆ ಗೊತ್ತು PVR ಐನಾಕ್ಸ್ ಆದ್ರೆ ಕಲೆಕ್ಷನ್ಸ್ ಇಲ್ಲ ಅಂದ್ರೆ ಶೋಸ್ನೇ ತೆಗೆದಾಕ್ಬಿಡ್ತಾರೆ. ಆಡ್ ಮಾಡೋದೆಲ್ಲ ದೂಸರ ಮಾತು. ಬಟ್ ಇವಾಗ 3-4 ಶೋಸ್ ಆಡ್ ಮಾಡಿದ್ದಾರೆ ಅಂದ್ರೆ ಸೊ ನೀವೇ ಒಂದು ಇದು ಮಾಡೋದಕ್ಕೂ ಸಿನಿಮಾ ಹೇಗೆ ನಡೀತಾ ಇದೆ ಅಂತ. ನಿರ್ಮಾಪಕರು ಸೇಫ್ ಆಗ್ಬೇಕು ಅಂದ್ರೆ ಈ ರನ್ ಇನ್ನು ಎಷ್ಟು ದಿನ ಈಗ ನಡೀಬೇಕು? ಇನ್ನು ಒಂದು ವಾರ ಆದ್ರೆ ನಿರ್ಮಾಪಕರು ಸೇಫ್. ಇವತ್ತು ಅರ್ಧ ಸೇಫ್ ಆಗಿದ್ದಾರೆ. ಇನ್ನೊಂದು ವಾರ ಸಿನಿಮಾ ಇದೇ ಟ್ರೆಂಡ್ ಅಲ್ಲಿ ನಡೆದ್ರೆ 100% ಸೇಫ್ ಆಗ್ತಾರೆ. ಅದಾದ್ಮೇಲೆ ಮಾಮೂಲಿ OTT ಸ್ಯಾಟಲೈಟ್ ಅಲ್ಲೆಲ್ಲ ಪ್ರಾಫಿಟ್ 100%. ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿ, ಬಟ್ ನಿಮ್ಮ ಬಗ್ಗೆ ಏನು ಹೇಳೋದು ಆಡಿಯನ್ಸ್ ನೋಡೋದು? ಸರ್ ಪರ್ಟಿಕ್ಯುಲರ್ ಆಗಿ ಇಂಟರ್ವಲ್ ಬ್ಲಾಕ್ ಬರುತ್ತಲ್ಲ, ಅಪ್ಪ ಮಗನದು ಸೀನು, ಅದು ವಾಪಸ್ ಊರಿಂದ ಬೆಂಗಳೂರಿಗೆ ಬರೋ ಸೀನು, ಅದು ಪರ್ಟಿಕ್ಯುಲರ್ ಆಗಿ ಪ್ರತಿಯೊಬ್ರು ಕನೆಕ್ಟ್ ಆಗ್ತಾ ಇರೋ ಸೀನು. ಸೊ ಆ ಸೀನ್ ಇಂದ ನಮಗೆ ಎಲ್ಲರೂ ತುಂಬಾ, ಯಾಕೆಂದ್ರೆ ನಾನು ಇನ್ಸ್ಟಾ DMs ಅಲ್ಲಾಗ್ಲಿ, ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ಎಲ್ಲೇ ಮೀಟ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಆ ಸೀನ್ ಬಗ್ಗೆ. ಆಮೇಲೆ ಕಾಮಿಡಿ ಆಗಂತೂ ಕಾಮಿಡಿ ಎಕ್ಸ್ಪೆಕ್ಟ್ ಮಾಡ್ಕೊಂಡೇ ಬಂದಿದ್ರು, ಕಾಮಿಡಿ ಸಿನಿಮಾ ಮಾಡಿರ್ತಾರೆ ಅಂತ. ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇದ್ದಿದ್ದು ಆ ಎಮೋಷನ್ಸ್ ಬಗ್ಗೆ. ಅದನ್ನ ನೋಡಿ ಇವಾಗ ತುಂಬಾ ಜನ ಕನೆಕ್ಟ್ ಆಗಿದ್ದಾರೆ. ಅದು ಒಂದು ಖುಷಿ ಕೊಡ್ತಾ ಇದೆ. ನೆನ್ನೆ ಕೂಡ ರಾಜ್ ಕಪ್ ಹೋಗಿದ್ದೆ, ಅಲ್ಲಿ ಇಂಡಸ್ಟ್ರಿಯವರು ಮಾತಾಡ್ತಾ ಇದ್ದಾರೆ ಸಿನಿಮಾ ಬಗ್ಗೆ ಅಂತ. ದೊಡ್ಡ ಸ್ಟಾರ್ ಆಕ್ಟರ್ಸ್, ದೊಡ್ಡ ಸಪೋರ್ಟಿಂಗ್ ಆಕ್ಟರ್ಸ್, ತುಂಬಾ 20-25 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿ ಇರೋರು. ಅವ್ರನ್ನ ಯಾವತ್ತೂ ನಾವು ಪರ್ಸನಲ್ ಆಗಿ ಮೀಟೇ ಮಾಡಿಲ್ಲ. ಅವರೇ ಕರೆದ್ಬಿಟ್ಟು ಒಳ್ಳೆ ಸಿನಿಮಾ ಮಾಡಿದಿರಂತೆ, ಎಲ್ಲ ನ್ಯೂಸ್ ಬರ್ತಾ ಇದೆ, ಇದು ಮುಗಿದ ತಕ್ಷಣ ನೋಡ್ತೀವಿ, ಇಂಡಸ್ಟ್ರಿ ತುಂಬಾ ಇದ್ರಲ್ಲಿ ನಡೀತಾ ಇತ್ತು, ಒಂದು ಬೂಸ್ಟ್ ಕೊಟ್ಟಿದ್ದೀರಾ ನಿಮ್ ಇಡೀ ಹೊಸಬ್ರು ತಂಡ ಸೇರಿ, ನಮಗೆ ತುಂಬಾ ಖುಷಿ ಆಯ್ತು, ಸಿನಿಮಾ ನಾನು ನೋಡ್ತೀವಿ ಅಂತ ತುಂಬಾ ಜನ ಈ ರಾಜ್ ಕಪ್ ಅಲ್ಲಿ ಆಡ್ತಾ ಇರೋ ತುಂಬಾ ಸೆಲೆಬ್ರಿಟೀಸ್
ಹೇಳಿದ್ರು. ಅದು ಇನ್ನೊಂದು ಖುಷಿ ಆಯ್ತು. ಇಂಡಸ್ಟ್ರಿ ನಮ್ಮನ್ನ ಮೆಚ್ಚುಗೆ ವ್ಯಕ್ತಪಡಿಸಿದ ಇನ್ನೂ ಖುಷಿ ಆಯ್ತು. ನಿಮ್ಮ ಫಸ್ಟ್ ಫಿಲಮಲ್ಲೇ ಸಕ್ಸಸ್ ಕಂಡಿದ್ದೀರಾ. ಹಾಂ ಸರ್. ನಿಮ್ಮ ಪ್ಲಾನ್ ಔಟ್ ಹೇಗಿರುತ್ತಪ್ಪ? ಯಾಕಂದರೆ ಮುಂದೆ ಇನ್ನೂ ಸಿನಿಮಾಗಳು ಮತ್ತು ಬೇರೆ ಬೇರೆ ಪ್ಲಾನ್ ಔಟ್ ಎಲ್ಲ ಮಾಡೋದಿರುತ್ತೆ. ಸೊ ಆ ಥರದಿರೋ ಪ್ಲಾನ್ ಔಟ್ಸ್ ಇದೆಯಾ ಅಥವಾ ಯಾರಾದರೂ ಪ್ರೊಡ್ಯೂಸರ್ಸ್ಗಳು ಕಾಂಟ್ಯಾಕ್ಟ್ ಮಾಡಿದ್ದಾರೆ? ನಮ್ಮ ಮನೇಲಿ ಇಟ್ಕೊಂಡು ನಾವು ಯಾಕೆ ಸರ್ ಬೇರೆ ಕಡೆ ಹೋಗಬೇಕು? ಇರ್ರೆಸ್ಪೆಕ್ಟಿವ್ ಆಫ್ ದ ರಿಸಲ್ಟ್ ನಾನು ಆಲ್ರೆಡಿ ಸಿನಿಮಾ ಕತೆ ರೆಡಿ ಮಾಡಿದ್ದೀನಿ ಸರ್. ಯುಗಾದಿ ಬುಕ್ ನನ್ನ ನೆಕ್ಸ್ಟ್ ಸಿನಿಮಾ ಮುಹೂರ್ತ. ಸೊ ನಾವು ವೆರಿ ವೆರಿ ವೆಲ್ ಪ್ಲ್ಯಾನ್ಡ್ ಆಗಿ ಇದರಲ್ಲಿ ಏನಾದರೂ ಸಣ್ಣ ಪುಟ್ಟ ಸರಿಯಾದ ಮಿಸ್ಟೇಕ್ಸ್ ನಾವು ಮಾಡಿದ್ವಲ್ಲ ಅದನ್ನ ಆಲ್ರೆಡಿ ಕರೆಕ್ಷನ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಸರ್. ಸೇಮ್ ಟೀಮ್ ಇಲ್ಲ, ಸೇಮ್ ನಮ್ಮ ಶಾರ್ಟ್ ಫಿಲಮ್ ಡೈರೆಕ್ಟರ್ನೇ ಸರ್. ಶಾರ್ಟ್ ಫಿಲಮ್ ಡೈರೆಕ್ಟರ್ನೇ. ಹೋಪ್ಫುಲಿ ನಮ್ಮ ಟೀಮಲ್ಲಿ ಒಂದಷ್ಟು ಜನನ ಕ್ಯಾರಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಸರ್. ಈ ಎಂಟೈರ್ ಕರ್ನಾಟಕ ರೋಡ್ ಶೋ ಜನ ಪ್ಲಾನ್ ಮಾಡಿದ್ದೀರಾ ಸರ್ ಅದೇ ಇವಾಗ ಬೆಂಗಳೂರು ಅಂತೂ ಕವರ್ ಮಾಡ್ಬಿಟ್ಟಿದೀವಿ ಸರ್. ಎಲ್ಲಾ ಮಾಲ್ಸ್ ಕವರ್ ಮಾಡಿದೀವಿ ಲಾಸ್ಟ್ 4-5 ದಿವಸದಲ್ಲಿ. ನೆಕ್ಸ್ಟ್ ಈಗ ನಾಳೆಯಿಂದ ಮತ್ತೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಹೋಗೋದಕ್ಕೆ ಪ್ಲಾನ್ ಮಾಡ್ತಾ ಇದೀವಿ ಸರ್. ಅಲ್ಲಿನ ರೆಸ್ಪಾನ್ಸ್ ಮತ್ತೆ ಥಿಯೇಟರ್ ಡಿಸ್ಟ್ರಿಬ್ಯೂಟರ್ ಹತ್ರ ಡಿಸ್ಕಸ್ ಮಾಡಿ ಅದನ್ನು ಕೂಡ ಪ್ಲಾನ್ ಮಾಡಿದೀವಿ ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ನಮಸ್ಕಾರ. ಆ್ಯಂಡ್ ಅಮೃತಾಂಜನ್ ನಮಗೆ ಸೊ 5 years ಬ್ಯಾಕ್ ನಾವು ಅಮೃತಾಂಜನ್ ಅನ್ನೋ ಹೆಸರಿಂದಾನೇ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಜರ್ನಿನ. ನಾನೊಂದು ಇವತ್ತು ಸಕ್ಸಸ್ ಮೀಟ್ ಇವತ್ತು ಏನು ನಡೀತಾ ಇದೆ ಇದನ್ನ ನಾನು ಆಲ್ರೆಡಿ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ. ಸೊ ಅಮೃತಾಂಜನ್ ರಿಲೀಸ್ ಆಗುತ್ತೆ, ಸಕ್ಸಸ್ ಮೀಟ್ ಮಾಡ್ತೀವಿ ಅಂತೆಲ್ಲ. ಆ್ಯಂಡ್ ನಮ್ಮ ಡೈರೆಕ್ಟರ್ ಮೋಹಿತ್ ಸರ್ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ಯಾರಾದರೂ ನೋಡಿದ ತಕ್ಷಣ ನೀವು ಯಾವ್ದು ಮಾಡಿದ್ದೀರಾ ಅಂತ ಕೇಳಿದರೆ ಸರ್ ನಾನು ಒಂದು ಸಿನಿಮಾ ಮಾಡಿದೆ ಅದು ಫ್ಲಾಪ್ ಆಗಿತ್ತು ಅಂತ ಫೇಲ್ಯೂರ್ ಆಗಿದ್ರು ಅದು ಕಾನ್ಫಿಡೆಂಟ್ ಆಗಿ ಹೇಳ್ಕೊಳ್ತಾ ಇದ್ರು. ಇವನ್ ಮೊನ್ನೆ ರವಿಚಂದ್ರನ್ ಸರ್ ಮನೆಗೆ ಹೋದಾಗಲೂ ಅಷ್ಟೇ, ಯಾವ್ದು ಮಾಡಿದ್ಯಪ್ಪ ನೀನು ಅಂದಾಗ ಸೋಡಾಪುಡಿ ಅಂತ ಒಂದು ಮಾಡಿದ್ದೆ ಅದು ಫೇಲ್ಯೂರ್ ಆಗಿತ್ತು ಸರ್ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ರು. ನಾನು ಅವಾಗ ನಾನು ಅನ್ಕೊಳ್ತಾ ಇದ್ದೆ ಫೇಲ್ಯೂರ್ನ ಅಷ್ಟು ಕಾನ್ಫಿಡೆಂಟ್ ಆಗಿ ಹೌದು ನಾನು ತಪ್ಪು ಮಾಡಿದೆ ಅಂತ ಹೇಳ್ತಾರೆ, ಅವರಿಗೆ ಒಂದು ಸಕ್ಸಸ್ ಸಿಕ್ಕಿದ್ರೆ ಎಷ್ಟು ಹೆಮ್ಮೆಯಿಂದ ಎಲ್ಲರ ಮುಂದೆ ಹೇಳ್ಕೊಳ್ತಾರೆ ಅನ್ನೋ ಒಂದು ಇಮ್ಯಾಜಿನೇಷನ್ ಇತ್ತು. ಸೊ ಇವತ್ತೇನು ಅಮೃತಾಂಜನ ಜನ ಕೊಂಡಾಡ್ತಾ ಇದ್ದಾರೆ, ಇಷ್ಟಪಡ್ತಿದ್ದಾರೆ, ಎಲ್ಲ ಥಿಯೇಟ್ರಲ್ಲೂ ಹೌಸ್ಫುಲ್ ಆಗ್ತಾ ಇದೆ, ನಮ್ಮನ್ನೆಲ್ಲ ಒಂಥರ ಸ್ಟಾರ್ಸ್ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಇವತ್ತು ಈ ಸಕ್ಸಸ್ ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ಮೋಹಿತ್ ಸರ್ಗೆ ಹೋಗ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದೊಂದು ಸಕ್ಸಸ್ ಅವ್ರಿಗೆ ಬೇಕಿತ್ತು. ಯಾಕಂದರೆ 2 years ಆಗಿತ್ತು ನಾವು ಶೂಟಿಂಗ್ ಮಾಡಿ. ಎಲ್ಲರೂ ಅವ್ರಿಗೆ ಒಂದೇ ಮಾತು ಕೇಳ್ತಾ ಇದ್ದು, ಏನು ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದ್ದೀರಾ, ಯಾಕೆ ಇನ್ನೂ ರಿಲೀಸ್ ಮಾಡಿಲ್ಲ, ಏನು ಬಾಹುಬಲಿ ಥರ ಸಿನಿಮಾ ಮಾಡ್ತಾ ಇದ್ದೀರಾ ಅಂತೆಲ್ಲ ಕೇಳಿದಾಗ ಅವ್ರು ಎಷ್ಟು ಪೇಷನ್ಸಿಂದ ಆನ್ಸರ್ ಮಾಡ್ತಾ ಇದ್ರು. ಆ ಪೇಷನ್ಸ್ನೆಲ್ಲ ನಾವು ಕಲಿಬೇಕು ಅನ್ಸುತ್ತೆ ನಾವು ಯಂಗ್ಸ್ಟರ್ಸ್ ಇವಾಗ. ಬಿಕಾಸ್ ಅಷ್ಟು ಪೇಷನ್ಸಿಂದ ಅವ್ರ ಕಾಂಟೆಂಟ್ ಮೇಲೆ ಅವ್ರಿಗೊಂದು ನಂಬಿಕೆ ಇತ್ತು. ಸೊ ಆ ನಂಬಿಕೆ ಇವತ್ತು ಜನ ಉಳಿಸ್ಕೊಂಡಿದ್ದಾರೆ. ಜನ ನಮ್ಮನ್ನೆಲ್ಲ ಸಪೋರ್ಟ್ ಮಾಡ್ತಿರೋದು ಜಸ್ಟ್ ಬಿಕಾಸ್ ಆಫ್ ದ ಕಾಂಟೆಂಟ್ ಅಷ್ಟೇ. 80% ಆಫ್ ದ ಮೂವಿ ಜನನ ನಾವು ಅಷ್ಟು ಜನನು ಎಂಗೇಜಿಂಗ್ ಆಗಿ ಇಟ್ಕೊಳ್ತೀವಿ ಅನ್ನೋದೇ ಒಂದು ಹೆಮ್ಮೆ ಆದಂಥ ವಿಷಯ. ಆ್ಯಂಡ್ 2025 ಸೂಪರ್ ಸೊ ಜನರನ್ನ ಮತ್ತೆ ಥಿಯೇಟ್ರಿಗೆ ಹೋಗ್ಬೇಕು ಅನ್ನೋ ನಂಬಿಕೆ ಉಳಿಸ್ತು. ಸೊ ನನಗೆ ಅದೇ ಅನಿಸ್ತಾ ಇತ್ತು 2026 ಅಮೃತಾಂಜನ್ ಅದೇ ಥರ ಒಂದು ಇಮೇಜ್ ಕ್ರಿಯೇಟ್ ಮಾಡುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಇತ್ತು. ಸೊ ಅದೇ ಥರ ಆಗತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಬಂದಿದೆ ನನಗೆ. ಸೊ ಫಸ್ಟ್ ಪ್ರೀಮಿಯರ್ ಮಾಡಿದಾಗ ಆಲ್ಮೋಸ್ಟ್ 500 ಸೀಟ್ ಅಷ್ಟೇ ನಾವು ಪ್ಲಾನ್ ಮಾಡಿದ್ದು. ಅವತ್ತು ಬಂದಿದ್ದ ಜನ ನೋಡಿದ್ರೆ 1800 ಜನ, ಅಷ್ಟು ಜನ ಬಂದ್ಬಿಟ್ಟು ಕುತ್ಕೊಳ್ಳೋಕೆ ಜಾಗ ಇಲ್ದಿರ ಎಷ್ಟೋ ಜನ ಒಂದು 250 ಮೆಂಬರ್ಸ್ ವಾಪಸ್ ಹೋಗ್ಬಿಟ್ಟಿದ್ರು. ಸೊ ಅವತ್ತು ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಯಾರೇ ವಾಪಸ್ ಹೋಗಿದ್ರು ಅವ್ರು ನಮ್ಮ ತಂಡದ ಪರವಾಗಿ ನಾನು ಸಾರಿ ಕೇಳ್ತೀನಿ. ಆ್ಯಂಡ್ ಅವತ್ತು ಹೆಂಗಿತ್ತು ಸಿಚುವೇಶನ್ ಅಂದರೆ ಸೀಟ್ ಎಲ್ಲ ಬಿಟ್ಟು ಕೆಳಗಡೆ ಇನ್ ಬಿಟ್ವೀನ್ ಸ್ಟೆಪ್ಸ್ ಇರುತ್ತಲ್ವಾ ಅಲ್ಲೆಲ್ಲ ಕುತ್ಕೊಂಡು ಕೆಳಗಡೆ ಎಲ್ಲ ಕುತ್ಕೊಂಡು ನಾವು ಕೆಳಗೆ ಕುತ್ಕೊಂಡು ನೋಡ್ತಾ ಇದ್ವಿ. ಆ್ಯಂಡ್ ನಾವು ಮಾಡಿರೋ ಸಿನಿಮಾ ನಾವು ನೋಡಿದಾಗ ನಗೋದು ಬೇರೆ, ಬೆಳ್ಳಿ ಪರದೆ ಮೇಲೆ ನಾವು ಫಸ್ಟ್ ಟೈಮ್ ನೋಡ್ಕೋತಾ ಇದ್ದೀವಿ, ನಮ್ಮನ್ನು ನಾವು ನಗಿಸ್ತಾ ಇದ್ದೀವಿ ಅಂತ ನಮಗೆ ಖುಷಿ ಇರುತ್ತೆ. ಬಟ್ ಹಿಂದೆ ತಿರುಗಿ ನೋಡಿದ್ರೆ ಜನರ ಮುಂದಲ್ಲಿ ಥ್ರೂ ಔಟ್ ದ ಮೂವಿ ಪೀಪಲ್ ವರ್ ಎಂಜಾಯಿಂಗ್. ಸೊ ಅದನ್ನ ನೋಡ್ತಾ ಇದ್ರೆ ಇಲ್ಲ ಇದು ಅಮೃತಾಂಜನ್ ನಾವು ಅನ್ಕೊಂಡಾಗೆ ಜನರಿಗೆ ಇಷ್ಟ ಆಗುತ್ತೆ ಅಂತ ನನಗೆ ಅವತ್ತೇ ಅನಿಸ್ಬಿಟ್ಟು. ಆ್ಯಂಡ್ ಕಂಪ್ಲೀಟ್ 2.5 ಗಂಟೆ ಎಲ್ಲರೂ ಕೇಳ್ತಾ ಇದ್ರು ಯೂಟ್ಯೂಬಲ್ಲಿ ಮಾಡಿದ್ರು ಇಷ್ಟು ದಿನ, ನೀವು ಬೆಳ್ಳಿ ಪರದೆ ಮೇಲೆ ನಿಮ್ಮ ಸಿನಿಮಾನೇ ನೋಡೋಕ್ಕೆ ಯಾಕೆ ಬರಬೇಕು ನಾವು ಅಂತ. ಅವ್ರಿಗೆಲ್ಲ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು. ನೀವು ಎಷ್ಟು ಮೇಕಪ್ ಕಿಟ್ ಇಟ್ಕೊಂಡಿದ್ದೀರಾ? ಎಷ್ಟು ಇಟ್ಕೊಂಡಿದ್ದೀರಾ? ಹಾರಲ್ಲ ಹಾಕಿದೆ ಸರ್ ಹೆಣ್ಮಕ್ಳು ಮೇಕಪ್ ಮಾಡಿದ್ರೆ ಯಾರು ಮಾಡೋದು ಸತ್ಯ? ಹುಡುಗರು ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತಾ? ನೀವೇ ಹೇಳಿ. ಕಿಟ್ ಎಲ್ಲ ಇದೆ ಸರ್, ಇದೆ. ನೀವು ನೋಡಿರ್ತೀರಲ್ವಾ ಅಮೃತಾಂಜನ್ ಸಿನಿಮಾದಲ್ಲಿ. ಅದಕ್ಕೆ ವರ್ಷಕೋಬಿಡಿ ಅಂತೆ. ಅಷ್ಟು ಟಾರ್ಚರ್ ಕೊಡ್ತೀರಾ? ನಿಮ್ಮ ತಾಯಿ ಬಂದಿಲ್ವಾ? ಇಲ್ಲ ಬಂದಿಲ್ಲ ಇವತ್ತು. ನಿಮ್ಮ ತಾಯಿ ಕ್ಯಾರೆಕ್ಟರ್ ಬಂದಿದ್ರೆ ಇದಾಗಿರುತ್ತೆ. ಸೊ ನಿಮ್ಮ ಪಾತ್ರದ ಬಗ್ಗೆ ಎಸ್ಪೆಷಲಿ ಆಡಿಯನ್ಸ್ ಇವಾಗ ಸ್ಮಾರ್ಟ್ ಸ್ಕ್ರೀನಲ್ಲಿ ಅದರ ಗೋಲ್ ಹೇಳಿ ಸಿನಿಮಾ
ನನಗೆ ಬಂದಿರೋ ಮೋಸ್ಟ್ ಆಫ್ ದ DMs ಲೈಕ್ ಹೇಳಿರೋದು ಏನಂತಂದರೆ, ಫಸ್ಟ್ ಆಫ್ ಆಲ್ ಜನರನ್ನ ನಗ್ಸೋದು ತುಂಬ ಕಷ್ಟದ ಕೆಲಸ. ಅದು ನಾವು ಹೊಸಬ್ರಾಗಿ ಅದು ನಾವು ಮಾಡ್ತೀವಿ ಅಂದರೆ ನಮ್ಮ ಮೋಹಿತ್ ಸರ್ ನಮ್ಮ ಮೇಲೆ ಇಟ್ಟಿರೋಂಥ ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ನಮಗೆ ಬಂದಿರೋಂಥ ಕಾಮೆಂಟ್ಸ್ ಏನಂದರೆ, ಲೈಕ್ ನೀವು ನನ್ನ ಪೇರ್ ಗೌರವ್ ಶೆಟ್ಟಿ ಇಬ್ಬರು ನಾವು ಸ್ಕ್ರೀನ್ ಮೇಲೆ ಬಂದಿದ ತಕ್ಷಣ ನೀವು ಏನೋ ಮಾಡಿ ನಗಿಸ್ತೀರಾ, ಅದಕ್ಕೆ ನಾವು ಫಸ್ಟೇ ನಗ್ಬಿಟ್ಟಿರ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಇದೊಂದು ನನಗೆ ಕಾಂಪ್ಲಿಮೆಂಟ್ ಆಗಿ ನಾನು ತಗೊಳ್ತೀನಿ. ಆ್ಯಂಡ್ ಅದೇ ಹೇಳ್ತಾರಲ್ಲ, ನಮ್ಮ ಯಾರೋ ಒಬ್ಬರು ಕರ್ಕೊಂಬಂದು ಹೀರೋ ಮಾಡಿಸೋದಾಗಲಿ, ನಮಗೆ ಕಾನ್ಫಿಡೆನ್ಸೇ ಇಲ್ಲ ಜನರನ್ನ ನಗಿಸ್ತೀವಿ ಅಂತ. ನಾವು ಹೊಸ ಫೇಸ್ಗಳನ್ನ ಇಟ್ಕೊಂಡು ಒಂದು ಕಾಂಟೆಂಟ್ ಮೇಲೆ ಸಿಕ್ಕಾಪಟ್ಟೆ ಚೆನ್ನಾಗಿರುವಂಥ ಒಂದು ಸ್ಟೋರಿ ಮಾಡಿಕೊಂಡು ಜನರನ್ನ ಎಂಟರ್ಟೈನ್ ಮಾಡ್ತೀನಿ ಅಂತೇಳಿ ಕಾನ್ಫಿಡೆಂಟ್ ಇಟ್ಕೊಂಡು ನಮ್ಮನ್ನೆಲ್ಲ ಕಾಸ್ಟಿಂಗ್ ಮಾಡಿರುವಂಥ ಮೋಹಿತ್ ಸರ್ಗೆ ನಾನು ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಈ ಸಕ್ಸಸ್ಸಲ್ಲಿ ನಾವು ಪಾತ್ರಧಾರಿಗಳಾಗಿದ್ದೀವಿ ಅಂತ ಹೇಳೋಕ್ಕೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ ಫಾರ್ ದಿಸ್ ಆಪರ್ಚುನಿಟಿ. ನಿಮಗೆ ಆಫರ್ಸ್ ಹೌದು ಸರ್, ನೆಕ್ಸ್ಟ್ ಫ್ಯಾಮಿಲಿ ಮ್ಯಾನ್ ಅಂತ ಮೂವಿ ನಂದು ರಿಲೀಸ್ಗೆ ಏನು ಆಲ್ಮೋಸ್ಟ್ ರೆಡಿ ಇದೆ. ಅದು ಬಿಟ್ಟರೆ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಬೆಡ್ ಆಫ್ ಲೈಫ್ ಅಂತ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಇದು ನನ್ನ ಪ್ಯಾಷನ್ನು. ಸೊ ನಾನು ಬೇಸಿಕಲಿ ಥಿಯೇಟರ್ ಆರ್ಟಿಸ್ಟ್. ಸೊ ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ವೆರಿ ಸ್ಪೆಷಲ್ ಆಗಿ ಹೇಳ್ಸಿ ಮಾಡ್ತದೆ. ಆಮೇಲೆ ಕ್ಲಾಸ್ ತಗೊಂಡ್ಬಿಡ್ತಾರೆ ಮನೆಗೆ ಬಂದಮೇಲೆ ಮೀಡಿಯಾದವ್ರಿಗೆ ಸಾರಿ ಹೇಳಕ್ಕೆ ಹೇಳಿದ್ದು. ಫಸ್ಟ್ ಆಫ್ ಆಲ್ ಬರೋಕ್ಕಾಗಿಲ್ಲ ಅಂತ ರೀಸನ್ ಇಷ್ಟೇ, ಹೈದ್ರಾಬಾದಲ್ಲಿ ಪ್ರೀವಿಯಸ್ ಸಿನಿಮಾದು ಕಮಿಟ್ಮೆಂಟ್ 2-3 ಡೇಸ್ ಶೂಟ್ ಇದೆ, ಹೋಗಲೇಬೇಕಾಗಿತ್ತು. ಸೊ ಹೈದ್ರಾಬಾದಲ್ಲಿದ್ದಾರೆ, ಶನಿವಾರ ಬರ್ತಾರೆ. ಸೊ ಮೀಡಿಯಾದವ್ರಿಗೆ ಸಾರಿ ಹೇಳ್ಬಿಡು, ನೆಕ್ಸ್ಟ್ ಮೀಟಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಶೋರ್ ಸರ್, ಶೋರ್. ನಾನು ಆಲ್ರೆಡಿ ಚಿಕ್ಕಮಗಳೂರಿಗೆ ಹೋಗಿ ಬಂದೆ, ನಮ್ಮೂರು ಹಾಸನ್ಗೆ ಹೋಗಿ ಬಂದೆ. ಅಲ್ಲೂ ಕೂಡ ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್. ಆಮೇಲೆ ನಮ್ಮ ಶತ್ರುಗಳು ಯಾರಿದ್ದಾರೆ ಅವರೇ ಬಂದ್ಬಿಟ್ಟು ಫಸ್ಟ್ ಹೇಳ್ತಾ ಇದ್ದಾರೆ ಅಮೃತಾಂಜನ್ ಸಿನಿಮಾ ನೆಕ್ಸ್ಟ್ ಲೆವೆಲ್ ಇದೆ ಅಂತ. ಸೊ ಇದಕ್ಕಿಂತ ಒಂದು ಸಕ್ಸಸ್ ಇನ್ನೇನಿಲ್ಲ ಅಂತ ನನ್ಗನ್ಸುತ್ತೆ. ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ದೀವಿ ಇವಾಗ. ಆಲ್ಮೋಸ್ಟ್ ಎಲ್ಲ ಥಿಯೇಟರ್ಗೂ ನಮ್ಮ ಟೀಮಲ್ಲಿ ಎಷ್ಟು ಜನ ಆಗುತ್ತೆ ಡಿವೈಡ್ ಮಾಡಿಕೊಂಡು ನಾವು ಹೋಗಿ ಅಲ್ಲಿ ಜನರ ರೆಸ್ಪಾನ್ಸ್ನ ನಾವೇ ಶೂಟ್ ಮಾಡ್ತಾ ಇದ್ದೀವಿ ಫೋನಲ್ಲಿ. ಜೆನ್ಯೂನ್ ಆಗಿ ಆರ್ಗ್ಯಾನಿಕ್ ಆಗಿ ಸ್ವೀಟ್ಸ್ ಎಲ್ಲ ಫುಲ್ ಆಗ್ತಾ ಇದೆ. ಜನರ ರಿಯಾಕ್ಷನ್ ತುಂಬ ಚೆನ್ನಾಗಿದೆ. ಸೊ ಈ ಖುಷಿ ನಾವಿದ್ದೀವಿ. ಅಲ್ಲ, ಅಮೃತಾಂಜನ್ ಶತ್ರುಗಳ ಜಂಡುಬಾಮ ಅಂತ ಎಲ್ಲರೂ ಕೇಳ್ತಾ ಇದಾರೆ. ಅಮೃತಾಂಜನ್ ಆಯ್ತು, ನೆಕ್ಸ್ಟ್ ಬಿಕ್ಸ ಜಂಡುಬಾಮ. ಅಲ್ಲ, ಶತ್ರುಗಳು ಹೋದ್ರಲ್ಲ ಜಂಡುಬಾಮ ಅಂತ. ನಿಜವಾಗ್ಲೂ ಸರ್ ನಾನು ಏನು ಹೇಳ್ತೀನಿ ಅಂದರೆ, ಲೈಕ್ ಕಂಟೆಂಟ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಶತ್ರುಗಳು ಮಿತ್ರರಾಗ್ಬಿಡ್ತಾರೆ ನಿಜವಾಗ್ಲೂ ಸರ್. ಆಕ್ಚುಲಿ ನಮಗೆ ಯಾವಾಗ ಕಂಟೆಂಟ್ ಚೆನ್ನಾಗಿದೆ ಅಂತ ಅನ್ಸುತ್ತೆ ಅಂದ್ರೆ ಶತ್ರುಗಳು ಮೆಸೇಜ್ ಮಾಡಿದಾಗ ಅವರು ಆ ಈಗೋ ಬಿಟ್ಬಿಟ್ಟು ನಮ್ಗೆ ಮೆಸೇಜ್ ಮಾಡ್ತಾರಲ್ಲ, ತುಂಬಾ ಚೆನ್ನಾಗಿದೆ ಸಿನಿಮಾ ಅಂತ. ಸೊ ಅದು ಕಂಟೆಂಟ್ ಇರೋ ವ್ಯಾಲ್ಯೂ. ಅದು ಯಾರೇ ಆಗಲಿ, ನಾವಂತಲ್ಲ, ನಾವು ಹೇಳ್ಬೇಕು ಅಂದ್ರೆ ಆಕ್ಚುಲಿ ಸಿಲ್ವರ್ ಸ್ಕ್ರೀನ್ಗೆ ಹೊಸಬ್ರು, ಬಟ್ ಆದ್ರೂ ಹೌಸ್ಫುಲ್ ಮಾಡ್ತಾರೆ ಅಂದ್ರೆ ಸರ್. ಅಲ್ಲೇ ನೀವು ಗೆದ್ದಿದ್ರೆ ಈಗೆಲ್ಲ ನೀವೆಲ್ಲ ಸ್ಟಾರ್ಸ್ ಆಗೋಗಿದ್ದೀರಿ. ಇನ್ನು ಆಗಿಲ್ಲ ಸರ್, ಇನ್ನು ಆಗಬೇಕು. ನೀವು ಹೇಳಿದ್ರೆ ಆಗಲ್ಲ ಸರ್. ಅಣ್ಣ ತಿರುಗಿ ನೋಡ್ತಾರೆ, ಏನೇನು ಹೇಳ್ತಾವ್ರ. ಒಂದು ನಿಮಿಷ ಸಿಂಗಲ್ ಜೋಡಿ ಸಿಂಗಲ್ ಕೊಡಿ. ಅಲ್ಲಮ್ಮ ಸರ್, ನಮಸ್ತೆ ಸರ್. ಊಟ ಮಾಡ್ತೀಯ ಕಲ್ಸ್ಕೊಳೋದನ್ನ ನೀನು ಕಲ್ತಿರೋದು ನೋಡಿದ್ರೆ ಪಾನಿಪುರಿ ಊಟ ಮಾಡೋಕ್ಕಾಗಲ್ಲ. ಇಲ್ಲ ಸರ್, ಅದಂದ್ರೆ ಪ್ರೀತಿಯಿಂದ ಕಲಿಸಿ ತಿಳಿಸ್ತಾ ಇದ್ದೀನಿ ಸರ್. ಯಾವುದು ಕೂಡ ಕಡೆ ಹೇಗೆ ರೆಸ್ಪಾನ್ಸ್ ಸಿಗ್ತದೆ ನಿಮ್ಮ ಕ್ಯಾರೆಕ್ಟರ್? ಹಾಂ ಸರ್, ಚೆನ್ನಾಗಿ ಸಿಗ್ತಾ ಇದೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಟೈಮ್ ಕೊಟ್ಟು ಬಂದಿರೋದಕ್ಕೆ ಸರ್. ಅದೇ ಡೈರೆಕ್ಟರ್ ಬಗ್ಗೆ ನಾನು ಪ್ರಿಪೇರ್ ಆಗಿರೋದು ಹೇಳ್ಬಿಟ್ಲು. ಕೆಲವೊಂದು ಡೈರೆಕ್ಟರ್ ಎಲ್ಲೋದ್ರೂ ನನ್ನ ಫಸ್ಟ್ ಫಿಲಮ್ ಸೋಡಾಪುಟ್ಟಿ ಫ್ಲಾಪು ಅಂತ. ನಾನು ಈವನ್ ಫಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ, ಫಸ್ಟ್ ಲವ್ ಫೇಲ್ಯೂರ್ ಆದರೆ ಬೆಸ್ಟ್ ಲವ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಐ ಥಿಂಕ್ ಅಮೃತಾಂಜನ್ ದ ಬೆಸ್ಟ್ ಲವ್ ಡೈರೆಕ್ಟ್ರಿಗೆ ಅಂತ ಅನ್ಕೊಂತೀನಿ ಸರ್. ಆಮೇಲೆ ಅದೇ ಫಿಲಮ್ ನಾವು ಪ್ರೀಮಿಯರ್ ಮಾಡಿದ್ರಿ, ಓಕೆ, ಅದೇ ಜನ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತನೂ ಜಾಸ್ತಿ ಜನ ಬಂದರು. ಏನಾಯಿತು, ಅವಾಗ ನಾವು ಎಲ್ಲ ಡೈರೆಕ್ಟರ್ ಬಂದು ತಪ್ಕೊಂಡ್ಲೇ ಹೊಡೆದ್ರ ಇಟ್ಟು ಅಂತ 3 ಸತಿ ಬಂದು ತಪ್ಕೊಂಡ್ರೆ ಡೈರೆಕ್ಟರ್ ಹೊಡೆದ್ರು ಅಂತ. ಕಟ್ ಮಾಡಿದ್ರೆ ಮಾರನೇ ದಿವಸ ಅದೇ ಒಂದು 2 days 3 days ಆದಮೇಲೆ ಫಿಲಮ್ ರಿಲೀಸ್ ಆಯಿತು. ಫಸ್ಟ್ ಎಲ್ಲ ಇದ್ರಿ ಜನ ಕಮ್ಮಿ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಜಾಸ್ತಿ. ಇವಾಗ ನಾವು 500 ಸೀಟ್ಸ್ ಇರೋ ಪ್ರೀಮಿಯರ್ ಬುಕ್ ಮಾಡಿದ್ರೆ 1000-1200 ಜನ ಏನೋ ಬಂದರು. ಬಟ್ ರಿಲೀಸ್ ದಿವಸ ಇದು ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ ಅನ್ಕೊಂಡ್ರೆ ತುಂಬ ಕಮ್ಮಿ ಜನ, ಎಲ್ಲ ಒಂದು 250-300 ಜನ ಅಷ್ಟೇ ಬಂದರು. ವೀರೇಶ್ ಇದ್ರಿ ಎಲ್ಲ ಟೀಮ್ ಎಲ್ಲರಿಗೂ ಡಿಸಪಾಯಿಂಟು. ನಾವು ಅನ್ಕೊಂಡಂಗಿಲ್ಲ, ಬರಲ್ಲ ಬಿಡು, ಆಗಲ್ಲ ಅಂತ. ಸರ್ ಕಟ್ ಮಾಡಿದ್ರೆ ನಮ್ಮ ಟೀಮಲ್ಲೇ ಯಾವುದೋ ಮಾರಲ್ಲಿ ಗುರು ಇದು ಹೌಸ್ಫುಲ್ ಆಗೈತೆ ಅಂದ. ಅಲ್ಲಿ ಡೈರೆಕ್ಟರ್ ಒಂಚೂರು ಇಲ್ಲಿ ಹೌಸ್ಫುಲ್ ಅಂತ ಕಂಡ್ರಲ್ಲಿ ಏನಾದರೂ ಮಾಡೋಣ, ಏನಾದರೂ ಕಂಟೆಂಟ್ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ, ಏನಾದರೂ ಮಾಡೋಣ ಅಂತ
ಹಂಗೆ ಎಲ್ಲರೂ ಟೀಮ್ ಎಲ್ಲ ಒಂದೊಂದ್ ಕಡೆ ಹೋಗಿ ಮಾಡಿದ್ರೆ ಎಲ್ಲ ಕಡೆನೂ ಹೌಸ್ಫುಲ್, ಈ ಮಾಲ್ ಹೌಸ್ಫುಲ್, ಈ ಮಾಲ್ ಹೌಸ್ಫುಲ್, ಈ ಮಾಲ್ ಹೌಸ್ಫುಲ್ ಅಂತ. ಸೊ ಕರೆಕ್ಟ್ ನೈಟಿಗೆ ಸ್ಟಾರ್ಟ್ ಆಯ್ತು ಸರ್ ವೀರೇಶಲ್ಲಿ. ತಿರುಗಿ ನೋಡಲೇ ಇಲ್ಲ ನಾವು ಅಲ್ಲಿಂದ. ಒಂದು ಇನ್ಸಿಡೆಂಟ್ ಏನು ಅಂದರೆ, ನಾನು ಮಾಲೆಲ್ಲ ನೋಡ್ಕೊಂಡು ನೈಟ್ ಶೋಗೆ ವೀರೇಶಲ್ಲಿ ಇರಲಿಲ್ಲ. 10:30ಕ್ಕೆ ಈವನ್ ಅವರೇನೆ ವೀರೇಶ್ ಅವರೇ ಅಂದಿದ್ದೇನು ಅಂದರೆ, ಸರ್ ಮಧ್ಯಾಹ್ನ ಎಲ್ಲ ಓಕೆ ಡೀಸೆಂಟಾಗಿ ಜನ ಬಂದರು, 10:30 ಶೋಗೆ ಯಾರು ಬರ್ತಾರೆ ಅಂದ್ಬಿಟ್ಟು ಅವ್ರು ಪಾರ್ಕಿಂಗ್ ಹತ್ರ ಎಲ್ಲ ಕೆಲಸ ಮಾಡೋರೆಲ್ಲ ಆಲ್ಮೋಸ್ಟ್ ಕಳ್ಸೋದಂತೆ. ಸರಿ ಆಯ್ತು ಹೋಗ್ಲಿ, ಬರ್ತಾರೆ, ಏನೋ ಒಂದು 10-20 ಜನ ಬರ್ತಾರೆ ಅಷ್ಟೇ ಅಂತ. ಸರಿ, ನಾನು ಅದು ನನಗೂ ಹೇಳಿದ್ರು ಹಿಂಗೆ ಆಗೈತೆ ಅಂತ ನಾನು ಹೊರಟಿದ್ದೆ. ಚೇತನ್ ದುರ್ಗ ಅವರು ಮತ್ತೆ ಗೌರವ್ ಹೋಗಿ ರಪ್ಪಂತ ಫೋನ್, ಏನೋ ಎಲ್ಲಿದೆ ಕಾರ್ತಿಕ್, ಫುಲ್ಲು ಕಾರುಗಳು ತುಂಬ ಇದೆ ವೀರೇಶಲ್ಲಿ, ಬಾ ಎಲ್ಲಿದೆ ಅಂತ. ನನಗೇನಂದ್ರೆ ನಾನು ಹೋಗಿರೋದಕ್ಕೆ ಸುಮ್ಮನೆ ನನ್ನ ಮಕ್ಕಳ ಕರ್ಸ್ಕೊಳ್ಳೋಣ, ನಾನು ಒಬ್ಬನೇ ನಿದ್ದೆ ಹೋಗ್ಬಾರ್ದು, ಈ ನನ್ನ ಮಗನ ಕೆಲಸ ಮಾಡಲಿ ಅನ್ನೋದಕ್ಕೆ ನಾನು ಹಂಗನ್ಕೊಂತ ಇದ್ದೀನಿ. ಚೇತನ್ ದುರ್ಗ ಬ್ರೋ ಇಬ್ಬರು ಕರೆಕ್ಟಾಗಿ ಹೇಳಿದ್ರು, ಬ್ರೋ ಪ್ರಾಮಿಸ್ ಬ್ರೋ ನಮ್ಮ ಅಮ್ಮನ ನನಗೆ ಬನ್ನಿ ಬ್ರೋ ಅಂತ ಅವರು. ಸರಿ ಆಯ್ತು ಅಂತ ರಪ್ಪಂತ ಕಾರ್ ಹಾಕೊಂಡು ಮನೆಗೆ ಹೋಗಿ ಅಲ್ಲಿಂದ ಮತ್ತೆ ಕಾರಲ್ಲಿ ಬಂದರೆ ಫುಲ್ಲು ಕಾರುಗಳೆಲ್ಲ ತುಂಬ ಇತ್ತು ಸರ್. ಅವತ್ತಾಯ್ತು ಸರ್ ಆನಂದ. ಅಯ್ಯಪ್ಪ, ಅದ್ರ ಕತೆ ಬೇಡ. ಅಂದ್ರೆ ಈವನ್ ಅವನು ಡೈರೆಕ್ಟರ್ ಹೇಳ್ತಾರೆ, ಪ್ರಮೋಷನ್ ಮಾಡ್ತಾ ಇದ್ರಿ, ಕರೆಕ್ಟಾಗಿ ಊಟ ಸಿಗ್ತಾ ಇಲ್ಲ, ಟೈಮ್ ಬ್ರೇಕ್ ಬಿಡ್ತಾ ಇಲ್ಲ, ಅದು ಬಿಡ್ತಾ ಇಲ್ಲ, ಇದು ಬಿಡ್ತಾ ಇಲ್ಲ ಅಂತ. ಯದ್ವಾತದು ಒಳ್ಳೆ ಊಟ, ಒಳ್ಳೆ ಬಾಳೂಟ ಹಾಕ್ಸ್ಬಿಟ್ರೆ ಅವತ್ತು. ಅಂದ್ರೆ ಊಟ ಅಂದ್ರೆ ಜನ ಬಂದಿದ್ದು, ಅಷ್ಟು ಜನ ನೋಡಿ ಬಾ ನಮಗೆ ಬಂದವಲ್ಲ. ಮತ್ತೆ ಬೇರೆ ಸಿನಿಮಾಗಳೆಲ್ಲ ರಿಲೀಸ್ ಆಗಿತ್ತಲ್ಲ, ಅಲ್ಲಿ ಬಿಟ್ಟು ಆ ಸಿನಿಮಾಗೆ ಬಂದವರ, ಈ ಸಿನಿಮಾಗೆ ಬಂದವರ ಅಂತ. ಅವ್ರು ವೀರೇಶ್ ಅವರು ಅಮೃತಾಂಜನ್ಗೆ ಬಂದಿರೋದು, ಈ ರೇಂಜಿಗೆ ಬರ್ತಾರೆ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ. ಎಲ್ಲರೂ ನಾನು ವಾಪಸ್ ಕಳಿಸ್ಬಿಟ್ಟಿದ್ದೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಇನ್ನು ನೀವು ತಲೆನೇ ಕೆಡಿಸ್ಕೊಂಡ್ಬಿಟ್ರೆ ಶನಿವಾರ ಭಾನುವಾರ ಎಲ್ಲ ಗಾಳಿ ಜಾಗನೇ ಇರಲ್ಲ. ಅಲ್ಲಿಂದ ಸರ್ ಟೀಮ್ ಎಲ್ಲ ಒಂದೊಂದು ಮಾರ್ಗೆ ಎಲ್ಲರೂ ಹೋಗ್ತಾ ಇದ್ದವರು ಆಗ್ತಾ ಇರಲಿಲ್ಲ. ಎಲ್ಲರೂ ಒಟ್ಟಿಗೆ ಹೋದ್ರೆ ಇನ್ನೊಂದು ಮಾಲ್ ತುಂಬೋಗಿರತ್ತೋ, ಇನ್ನೊಂದು ಮಾಲ್ ಹೌಸ್ಫುಲ್ ಆಗಿರತ್ತೋ. ಸೊ ಟೀಮ್ ಎಲ್ಲ ಡಿವೈಡ್ ಮಾಡ್ಕೊಂಡು ಎಲ್ಲ ಕಡೆನೂ ಹೋಗಿ ಎಲ್ಲರೂ ನಾವು ಎಕ್ಸ್ಪೆಕ್ಟು ಫಸ್ಟ್ ಯೂತ್ಸ್ ಬರ್ತಾರೆ ಅಂತ. ಬಟ್ ಬಂದಿದ್ದು ಫಸ್ಟ್ ಫ್ಯಾಮಿಲಿ ಅವರು. ಯಾರೋ ಗಂಡ ಹೆಂಡತಿ ಬರ್ತಾರೆ, ನಾನು ಗಂಡ ಹೆಂಡತಿ, ಅವರಪ್ಪ ಅವರಮ್ಮ ಮಕ್ಕಳು ಎಲ್ಲರೂ ಕರ್ಕೊಂಡು ಮಿನಿಮಮ್ ಒಂದೊಂದು 3-4 ಟಿಕೆಟು ಒಬ್ಬೊಬ್ಬರ ಕಡೆಯಿಂದ ಸೋಲ್ಡ್ ಆಗ್ತಾರೆ. ಅದಂತೂ ಕ್ರೇಜಿ ರೆಸ್ಪಾನ್ಸ್. ಮತ್ತೆ ಪರ್ಟಿಕ್ಯುಲರ್ ಆಗಿ ಇವಾಗ ಸಿನಿಮಾಗಿದ್ದಾಗ ಒಂದು ಕ್ಯಾರೆಕ್ಟರ್ನೋ 2 ಕ್ಯಾರೆಕ್ಟರ್ನೋ ಮಾತಾಡ್ಸೋರು, ಸಖತ್ತಾಗಿ ಮಾಡಿದ್ರ ಇದು ಮಾಡಿದ್ರ ಅಂತ. ಅಮೃತಾಂಜನ್ ಹಂಗೆ ಆಗ್ತಾ ಇಲ್ಲ. ಹೀರೋ ಓಕೆ ಎಮೋಷನ್, ಸೂಪರ್. ಗೌರವ್ ಏನಪ್ಪ ನೀನು ಸೆಕೆಂಡ್ ಹಾಫ್ ಅಲ್ಲ ಸುಜಿದಾರ ಇನ್ನೂ ಆಗ್ತಾನೆ ಇದೆ, ಏನ್ ಕತೆ ಅಂತ ಅವ್ನಂತಾರೆ. ಆಮೇಲೆ ಭವ್ಯ ಅಬ್ಬ ಏನಮ್ಮ ನಿನ್ನ ಐಡಿಯಾ, ಇನ್ನು ಪಾಯಲ್ ಬಂದ್ರೆ ಇನ್ನು ಇವಾಗ ಹುಡ್ಕೊಂತೀರಾ ಅಂತ ಕೇಳೋದು. ಇವನೊಂದು 5-6 ನಿಮಿಷ ಬರ್ತಾನೆ ಸರ್. ಎಲ್ಲೇ ನಿಮ್ಮ ಹುಡುಗನ್ ಕರ್ಕೊಂಬರಿಲ್ವಾ, ಎಲ್ಲ ಡಿವೈಡ್ ಆಗಿ ಹೋಗ್ತಾ ಇದ್ರ ನಾವು. ಇವಾಗ ನಾನು ಹೋಗಿದ್ ಕಡೆ ಇವ್ನು ಇರ್ತಾರಿಲ್ಲ, ಅವ್ನು ಹೋಗಿದ್ ಕಡೆ ನಾನು ಹೋಗಿದ್ ಕಡೆ ಅವ್ನು ಇರ್ತಾರಿಲ್ಲ, ಅವ್ನು ಹೋಗಿದ್ ಕಡೆ ನಾನು ಇರ್ತಾರಿಲ್ಲ. ಇವನನ್ನು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದನ್ನ ಎಲ್ಲಿಗುರು ನಿಮ್ ಶೇಕಿಂಗ್ ಗೊಬ್ಬರ, ಎಲ್ಲಿಗುರು ನಿಮ್ ಶೇಕಿಂಗ್ ಗೊಬ್ಬರ ಅಂತ. ಮತ್ತೆ ಚೇತನ್ ದುರ್ಗ ಅವರು ಸಖತ್ತಾಗಿ ಡೆಡಿಕೇಟ್ ಮಾಡಿದ್ರೆ 6 ಪ್ಯಾಕ್ ಮಾಡೋದಕ್ಕೆ, ಬ್ಯಾನರ್ಗಳು ಚೆನ್ನಾಗಿತ್ತು ಅಂತ ಚೇತನ್ ದುರ್ಗ ಅವ್ರಿಗೆ. ಸರ್ ಅದೇ ನಾವು ಶಾರ್ಟ್ ಫಿಲಮ್ ಮಾಡಿದಾಗ ಎಷ್ಟು ಖುಷಿ ಇತ್ತು. ಅದು 2.5 ಕೋಟಿ ಜನ ನೋಡಿದ್ದು. ಸಿನಿಮಾ ಮಾಡಿದಾಗ ಈ ತರ ಎಲ್ಲ ಖುಷಿ ಅಂದ್ರೆ ಅವಾಗ ನಾವು ಎಕ್ಸ್ಪ್ರೆಷನ್ಗಳು ನೋಡ್ತಾ ಇರ್ಲಿಲ್ಲ. ಏನು 25 ಮಿಲಿಯನ್ ಹೋಗಿತ್ತು. ಅವ್ರು ಹೆಂಗ್ ನೋಡ್ತಾ ಇದ್ರು, ಅವ್ರು ನಗ್ತಾ ಇದ್ರು, ಎಲ್ಲ ನಗ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ನಮಗೆ. ಸೊ ಎಲ್ಲರೂ ಅವ್ರ ಯೂಟ್ಯೂಬಲ್ಲಿ ನೋಡ್ಕೊಂತ ಇದ್ರು. ಬಟ್ ಫಸ್ಟ್ ಟೈಮ್ ಸ್ಕ್ರೀನಲ್ಲೆಲ್ಲ ಕುತ್ಕೊಂಡು ಎಲ್ಲರೂ ನೋಡ್ತಾ ಇರ್ಬೇಕಂದ್ರೆ ಒಂದೊಂದು ಪಂಚ್ಗೂ ಒಂದೊಂದು ಇದಕ್ಕೂ ಸರ್ ಸಣ್ಣ ಮೂಮೆಂಟ್ ಸರ್. ಲಾಸ್ಟಲ್ಲಿ ಸುಮ್ಮನೆ ಕತ್ತಿ ತಿರುಗಿಸ್ತೀನಿ ಅಷ್ಟೇ ಸರ್, ಸುಮ್ಮನೆ ತಿರುಗಿಸ್ತೀನಿ ನಗ್ತಾರೆ ಸರ್. ಅದು ನೋಡಿ ಅಂದ್ರೆ ಅದೇ ಲೈಕ್ ಅಥವಾ ಎಮೋಷನಲ್, ಅದು ಅದೇನೋ ಆನಂದ ಬಾಷ್ಪ, ಒರಿಜಿನಲ್ ಕಣ್ಣೀರ್ ಬಾಷ್ಪ. ಸರಿ ಇಷ್ಟೊಂದು ಮಾತಾಡಲ್ಲ ಅವ್ನು, ಇಷ್ಟೊಂದು ಮಾತಾಡ್ತಾನೆ. ಅದ್ಭುತವಾಗಿ ತುಂಬಾ ಚೆನ್ನಾಗಿ ಹೌಸ್ಫುಲ್ ನೋಡ್ತಾ ಇದೆ. ತುಂಬಾ ಖುಷಿ ಆಗುತ್ತೆ. ಕಾಣಿಸ್ತೀನಿ, ಈಗ ಕಾಣಿಸ್ತೀನಿ, ಗೊತ್ತಾಯ್ತು. ಒಂದು ಖುಷಿ ಆಗುತ್ತೆ. ನಂದು ರಿಲೀಸ್ ಆಗಿರೋದು 5ನೇ ಸಿನಿಮಾ ಇದು. ಇಷ್ಟು ಸಿನಿಮಾದಲ್ಲಿ ಯಾವ್ದು ಫೇಮಸ್ ಆಗಿಲ್ಲ. ಒಂದು ಜನ ಗುರ್ತಿಡಿಯೋದಕ್ಕೆ ಸುಮ್ಮನೆ ನೋಡಿ ಬಂದು ಗುರ್ತಿಡಿಯೋದಕ್ಕೂ ಸಿನಿಮಾನ ಒಂದು ಆ ಕ್ಯಾರೆಕ್ಟರ್ನ ಅದೊಂದು ಇಲ್ಲಿ ಕಚ್ಚಕ್ ಕನಸು ಅನ್ನೋದು ಏನೋ ಫನ್ ಏನೋ ಹೇಳಿ ನನ್ನ ತುಂಬ ಗುರ್ತಿಡಿಯೋದು ತುಂಬ ಖುಷಿ ಆಗುತ್ತೆ. ಈ ಕ್ಯಾರೆಕ್ಟರ್ ಬರೋಕ್ಕೆ ಹೆಲ್ಪ್ ಮಾಡಿದ್ದು ಕಾರ್ತಿಕಣ, ಅದನ್ನು ಕೊಟ್ಟಿದ್ದು ಅವರು, ಅದನ್ನು ಇಂಪ್ಲಿಮೆಂಟ್ ಮಾಡಿ ಅವ್ರು ಹೇಳ್ಬಿಟ್ಟಿದ್ದು ನಾಳೆ ಪ್ರೆಸ್ ಮೀಟಲ್ಲೇ. ಬಟ್ ಈ ನನ್ನ ಮಗನು ನಂತರ ಬೇಡ ಮಾಡಲ್ಲ ಅಂದಿದ್ದ. ಅದೇ ಸಣ್ಣ ಕ್ಯಾರೆಕ್ಟ್ರು ಡೈಲಾಗ್ ಎಲ್ಲ ಯಾಕೆ ಮಾಡಲಿ ಅಂದಿದ್ದೆ. ಆಮೇಲೆ ಅದೇನೋ ಮಾಡಿಸಿದ್ರು. ಫಸ್ಟ್ ಸೀನ್ ಇದೆಯಲ್ಲ ಸರ್, ಎಂಟ್ರಿ ಆಗಿದ್ದು ಅದೊಂದೇ ಸೀನ್ ಅಂದರೆ ನನ್ನ ಕರೆಸಿದ್ದು. ಇನ್ನು ಯಾಕೆ ಮಾಡಲಿ, ಒಂದೇ ಒಂದು ಸೀನ್ ಬೇಡ, ನಾನು ಬೇರೆ ಮಾಡಲಿ ಅಂತ. ಅದು ಬಟ್ಟೆ ಬಿಸ್ಬಿಟ್ಟು ಬೇರೆ ಮಾಡಬೇಕು, ಒಂದು 4 ಜನ ಜೂನಿಯರ್ಸ್ 5 ಜನ ಕಷ್ಟ ಆಗೋದಕ್ಕೆ. ಬಟ್ ಕೊಟ್ಟರು, ತುಂಬ ಚೆನ್ನಾಗಿ ಮಾಡಿದ್ವಿ, ಜನ ಪ್ರೀತಿ ಕೊಡ್ತಾ ಇದ್ದಾರೆ, ಅದಕ್ಕಿಂತ ಇನ್ನೇನು ಬೇಕು. ಬಟ್ ಫ್ಯಾನ್ಸು, ಈ ಹೆಂಗಸು ಫ್ಯಾನ್ಸು ಖುಷಿ. ಸೆಂಟ್ರಲ್ ಒಂದು ಫ್ಯಾನ್ ಬರ್ತಾವ್ರೆ ಇವಾಗ. ಈ ಮೇಲ್ದು ಸರ್ ಬಾಡಿ ನೋಡಿದ್ಮೇಲೆ
ಬರ್ತದೆ. ಬ್ರೋ ಚೆನ್ನಾಗಿ ಮಾಡಿದ್ದೀರಾ ಬ್ರೋ ಹುಡುಗರು. ನಾನು ಅವ್ನು ಬಂದ್ಬಿಟ್ಟೆ ನಿನ್ನೆ ಎಲ್ಲಿ ಇದರಲ್ಲಿ ರಾಜ್ ಕಪ್ಪಲ್ ನಾನು ಬಂದ ಒಬ್ಬ ಆಯ್ ಬ್ರೋ ಅಮೃತಾಂಜನ್ ನೋಡ್ದು ಥ್ಯಾಂಕ್ಸ್ ಅಂದೆ. ಮತ್ತೆ ಬಂದ ಬ್ರೋ ಒಂದು ಹಂಗೆ ಮಾಡಿ ಅಂತಾನೆ. ನಾನು ಅಯ್ಯೋ ದೇವರೇ ಭಯನೇ ಆಗ್ಬಿಟ್ಟಿದ್ದೇನೆ. ಸೀದಾ ಎದ್ದು ಥ್ಯಾಂಕ್ಸ್ ನಾನೇ ಅಣ್ಣ ಅಂದ್ಬಿಟ್ಟೆ. ಹೌದು ಕತ್ರಿ ಎಲ್ಲ ಕಡೆ ತಗೊಂಡೋಗ್ಬೇಕು ಇನ್ಮೇಲೆ ಯಾವನಾದ್ರು ಮಾತಾಡಿದ್ರೆ ಕಟ್ ಮಾಡ್ಬಿಡೋದು. ಅಲ್ಲ ಲೇಡೀಸ್ ಜನ್ಸ್ ಅನ್ಸ್ಬೇಕಲ್ವಾ, ಜನ್ಸ್ ಅನ್ಸಿಲ್ಲ ಏನೋ ಒಂದು. ಬಟ್ ಚೆನ್ನಾಗಿ ಓಡ್ತಾ ಇದೆ ಸಿನಿಮಾ. ಥ್ಯಾಂಕ್ಸ್ ಎಲ್ರಿಗೂ, ಪ್ರೊಡ್ಯೂಸರ್ಗೆ, ಇದನ್ನ ಪ್ರೊಡಕ್ಷನ್ ಮಾಡಿದವ್ರಿಗೆ, ಡೈರೆಕ್ಟರ್ಗೆ, ಆರ್ಟ್ ಡಿಪಾರ್ಟ್ಮೆಂಟ್, ಎವ್ರಿ ಒನ್. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬರ್ತಿದೆ. ಎಲ್ಲರೂ ಮಾತಾಡಿದ್ದಾರೆ, ಥ್ಯಾಂಕ್ ಯು ಅಣ್ಣ. ಇದು ಒಂದು 12ನೇ 13ನೇ ಸಿನಿಮಾ ರಿಲೀಸ್ ಆಗಿರೋದು 5. ಹಾಂ ಫೇಮಸ್ ಕೊಟ್ಟಿದ್ದು ಸಿನಿಮಾದಲ್ಲಿ ಇದು. ಬಿಟ್ಟರೆ ಶಾರ್ಟ್ ಫಿಲಮಲ್ಲಿ ಸ್ವಲ್ಪ ಫೇಮಸ್ ಬಂತು. ಬಿಟ್ಟರೆ ಸೀರಿಯಲ್ಲು, ರಿಯಾಲಿಟಿ ಶೋ. ಬಟ್ ಸಿನಿಮಾ ಅಂತ ನೇಮ್ ಜಾಸ್ತಿ ಕೊಡಿ ಇದೆ ಸಿನಿಮಾ. ಥ್ಯಾಂಕ್ ಯು. ಸರ್, ಇಲ್ಲಿ ಬಂದಿರೋ ನಮ್ಮ ಮಾಧ್ಯಮ ಮಿತ್ರರಿಗೂ, ಸೊ ಹಂಗೆ ಪತ್ರಿಕೋದ್ಯಮರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮನ್ನ ಫಸ್ಟು ನನಗೆ ಈ ಒಂದು ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಕೊಟ್ಟಿದ್ದು, ಸೊ ಕ್ಯಾರೆಕ್ಟರ್ ಕೊಟ್ಟಿದ್ದು ಆ ಕ್ಯಾರೆಕ್ಟ್ರಲ್ಲೇ ಇನ್ನೂ ಇಟ್ಬಿಟ್ಟಿದ್ದೀನಿ ಸರ್. ನಾನು ಆಚೆ ಬಂದಿದ್ದೆ ಹೌದು ಸರ್, ಹೌದು. ಕಾರ್ತಿಕ್ ಹೇಳ್ದಂಗೆ ತುಂಬ ರೀಟೇಕ್ಸ್ ಏನು ಹೋಗಿಲ್ಲ, ಒಂದು 5 ಹೋಗಿರ್ಬೋದು ಅಷ್ಟು. 5 ಹೋಗಿರ್ಬೋದು ಅಷ್ಟು. JRF ಸ್ಟೂಡೆಂಟ್ಸ್ 5 ತಗೊಳಲ್ಲ. ಇಲ್ಲ ತಗೊಳಲ್ಲ, ಒಂದು 3 ಹೋಗಿರ್ಬೋದು ಹಾಗಾದ್ರೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಸೊ ಫಸ್ಟ್ ನಾನು ನಮ್ಮ JRF ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಅದಾದ್ಮೇಲೆ ಅವ್ರು ನನ್ನ ಕರೆದು ನನಗೆ ಈ ಕ್ಯಾರೆಕ್ಟ್ರ್ ಮಾಡಿಸಿದ್ದಕ್ಕೆ ಸೊ ತುಂಬ ಅವರು ಎಫರ್ಟ್ ಹಾಕಿದ್ದಾರೆ ನನ್ನ ಕೈಲಿ ಮಾಡಿಸೋಕ್ಕೆ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇದಾದ್ಮೇಲೆ ನನ್ನ ಎಲ್ಲ ಸಹಪಾಠಿ ಆ್ಯಕ್ಟರ್ಸ್ಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಸೊ ಅದಾದ್ಮೇಲೆ ನಮ್ಮ ಪ್ರೊಡ್ಯೂಸರ್ ಸರು ನಮ್ಮನ್ನ ಇಲ್ಲಿ ತನಕ ತಂದು ಕೂರಿಸಿರೋದಕ್ಕೆ ಅವರು ಮೂಲ ಕಾರಣ. ಸೊ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಫಸ್ಟು ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಮ್ಮನ್ನ ಯಾರ್ಯಾರು ಬಂದು ಥಿಯೇಟ್ರಲ್ಲಿ ಆಡಿಯನ್ಸು, ಸೊ ನಮ್ಮ ಕರ್ನಾಟಕ ಜನತೆ ಸೊ ಸಪೋರ್ಟ್ ಮಾಡಿ ಅವ್ರು ಏನು ಒಂದಿಷ್ಟು ಬಜೆಟ್ ಕೊಟ್ಟು ನಮ್ಮ ಸಿನಿಮಾ ನೋಡಿದ್ರಲ್ವ, ಸೊ ತುಂಬ ಖುಷಿ ಆಗ್ತಿದೆ. ಸೊ ಪ್ರತಿಯೊಬ್ಬ ಕನ್ನಡಿಗರಿಗೂ, ನಮ್ಮ ಕರ್ನಾಟಕ ಜನತೆಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಸೊ ನೀವು ಬಂದು ಆ ಥಿಯೇಟ್ರಲ್ಲಿ ಏನು ಕೂತ್ಕೊಂಡು 2 hours ಸಿನಿಮಾ ಎಂಜಾಯ್ ಮಾಡಿ ಸೊ ಇಲ್ಲಿ ತನಕ ಕರ್ಕೊಂಬಂದು ಇಲ್ಲಿ ಕೂರಿಸಿದ್ದೀರಾ ಅಂದರೆ ಸೊ ಅದರಿಂದ ನಿಮ್ಮ ಸಪೋರ್ಟ್ ತುಂಬ ಇದೆ. ಸೊ ಅದಕ್ಕೂ ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು. ಮಿತ್ರರಿಗೂ ಥ್ಯಾಂಕ್ಸ್. ಮತ್ತು ಪ್ರೀಮಿಯರ್ ಶೋ ದಿನ ಜಾಗ ಸಿಗದೆ ತೊಂದರೆ ಆಯಿತು, ಅದಕ್ಕೆ ಸಾರಿ ಕೇಳ್ತೀನಿ. ತುಂಬ ಜನ ಇಂಡಸ್ಟ್ರಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಲಿ, ತುಂಬ ಕೆಲಸಗಾರರಾಗಲಿ ತುಂಬ ಜನ ಹೇಳ್ತಾ ಇದ್ರು ಹೊಸಬ್ರದ್ದು ಒಂದು ಸಿನಿಮಾ ಗೆಲ್ಲಬೇಕು, ಆಗ ಒಂದಷ್ಟು ಜನ ಇನ್ವೆಸ್ಟರ್ಸು ಮತ್ತು ಹೊಸ ಪ್ರೇಕ್ಷಕರು ಥಿಯೇಟ್ರಿಗೆ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಒಂದಷ್ಟು ಸಿನಿಮಾ ಆವ್ರೇಜ್ ಆಗ್ತಾ ಇತ್ತು, ಬಟ್ ಒಂದು ದೊಡ್ಡ ಬ್ಯಾಂಗ್ ಆಗ್ತಾ ಇರಲಿಲ್ಲ ಯಾವುದು ಸಿನಿಮಾ. ನಮ್ಮ ಸಿನಿಮಾ ಅದಾಗಿದ್ದು, ನಮ್ಮ ಸಿನಿಮಾ ಈ ಥರ ಹಿಟ್ಟಾಗಿದ್ದು, ಹೊಸ ಪ್ರೇಕ್ಷಕರನ್ನೆಲ್ಲ ಮತ್ತೆ ಥಿಯೇಟ್ರಿಗೆ ಬರೋದು ಮಾಡಿದ್ದು ನಮ್ಮ ಇಂಡಸ್ಟ್ರಿಗೆ ಮತ್ತು ನಮಗೆ ತುಂಬ ಖುಷಿ ಆಗ್ತಾ ಇದೆ. ಎಷ್ಟೋ ಜನ ಫೋನ್ ಮಾಡೆಲ್ಲ ಹೇಳ್ತಾ ಇದ್ದಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ಸು, ಹೊಸ ಡೈರೆಕ್ಟರ್ಸು ಮತ್ತು ಶಾರ್ಟ್ ಫಿಲ್ಮ್ ಡೈರೆಕ್ಟರ್ಸು, ಇದು ನಮ್ಮ ಸಿನಿಮಾ ಅಂತ ಕೆಲಸ ಮಾಡ್ತಾ ಇದ್ದೀವಿ, ನಮ್ಮ ಸಿನಿಮಾ ಅಂತ ಪ್ರಮೋಟ್ ಮಾಡ್ತಾ ಇದ್ದೀವಿ. ಬಿಕಾಸ್ ನೀವು ಇಟ್ಟಾದ್ರೆ ನಾವು ಇಟ್ಟಾದಂಗೆ ನಾವು ಮುಂದೆ ಬರಬೇಕು ನಿರ್ದೇಶನ ಮಾಡಲಿಕ್ಕೆ. ಸೊ ನಮಗೊಂದು ದಾರಿ ಆಗುತ್ತೆ, ನಮ್ಮನ್ನು ಟ್ರಸ್ಟ್ ಮಾಡ್ತಾರೆ. ನಾವು ಒಂದು ತಂಡವಾಗಿ ಸಿನಿಮಾ ಮಾಡಿದ್ರೆ ಒಂದಷ್ಟು ಫೈನಾನ್ಷಿಯರ್ಸ್ ಇರ್ಬೋದು, ಪ್ರೊಡ್ಯೂಸರ್ಸ್ ಕೊಡ್ತಾರೆ ಅಂತ, ಅದು ನಮ್ಮ ಸಿನಿಮಾದಿಂದ ಆಗ್ತಾ ಇದೆ. ಅದು ಗ್ರೇಟ್ಫುಲ್ಲು. ಮತ್ತು ಅದೇ ಕಾರ್ತಿಕ್ ಹೇಳ್ದಂಗೆ ಶುಕ್ರವಾರ ಮಧ್ಯಾಹ್ನದವರೆಗೂ ಏನು ರಿಸಲ್ಟ್ ಕಾಣಿಸ್ತಾ ಇರಲಿಲ್ಲ. ವಿಕ್ಟ್ರಿ ಎಲ್ಲ ಅನ್ಸುತ್ತೆ 4 ಗಂಟೆ ಶೋ, ಒಂದು 150 ಜನ ಬಂದಿದ್ರು. ಸುಧಾಕರ್ ಹೇಳಿದ್ರು 180 ಜನ 180 ಜನ ಇದ್ದಾರೆ ಅಂತ. ಏನು ನಾವೇ ಕರ್ಸಿರಲ್ಲ ಅಂತ ಕೇಳಿದೆ. ಅದಕ್ಕೆ ಇಲ್ಲ ಸರ್, ಮದರ್ ಪ್ರಾಮಿಸ್ ಇಲ್ಲ,
ಬಂದಿದ್ದಾರೆ, ನಾನು ನಂಬಲಿಲ್ಲ ಇರ್ಬೋದು ಏನೋ ಅಂದ್ಕೊಂಡು ಸುಮ್ಮನೆ ಅದೇ. ಬಟ್ ವೀರೇಶ್ ಅಂತ ಹೋದಾಗ ಅವ್ರು ಡೈರೆಕ್ಟ್ ಅವ್ರು ಇವ್ರ ಹತ್ರ ಮಾತಾಡಿದಾಗ 9:30 10 ಗಂಟೆವರೆಗೂ ಜನ ಇರಲಿಲ್ಲ ಅಂತ, 10 ಗಂಟೆ ಆಯ್ತಾ ಒಂದೊಂದೇ ಕಾರು ರಪ ಅಂತ ಒಳಗೆ ಬಂದು ಫುಲ್ ಹೌಸ್ಫುಲ್ ಹೊರಗೆಲ್ಲ ನಿಲ್ಸ್ಬಿಟ್ಟಿದ್ರು. ಅವತ್ತು ವಿಡಿಯೋನೂ ಮಾಡಾಕದ್ವಿ, ಅಷ್ಟು ಖುಷಿ ಆಯಿತು. ಅನ್ಕೋತಾ ಇದೆ ನಮ್ದು ಒಂದು ಸಿನಿಮಾಗೆ ಜನ ಬರಬೇಕು, ನುಗ್ಗಬೇಕು, ಥಿಯೇಟ್ರ್ ಹೌಸ್ಫುಲ್ ಆಗಬೇಕು. ಅದು ಯಾವಾಗಿಂದೋ ಕನ್ಸ್ಕೊಂಡಿದ್ದು, ಅದು ನಾವೆಲ್ಲ ತಂಡ ಸೇರಿ ಮಾಡಿದ್ವಿ ಸಿನಿಮಾಗೆ ಆಗಿದ್ದು. ತುಂಬ ಖುಷಿ ಆಗ್ತಾ ಇದೆ. ಮತ್ತು ಎಷ್ಟೋ ಜನ ಮಕ್ಕಳು ತಮ್ಮ ಪೇರೆಂಟ್ಸ್ಗೆ ಫೋರ್ಸ್ ಮಾಡಿ ಕರ್ಕೊಂಡ್ಬರ್ತಾ ಇದ್ದಾರೆ. ಯಾಕಂದರೆ ಮಕ್ಕಳೆಲ್ಲ ತುಂಬ ರೆಗ್ಯುಲರ್ ಮೊಬೈಲ್ ತುಂಬ ನೋಡ್ತಾರೆ ಮಕ್ಕಳು. ಆ ಮಕ್ಕಳು ನಮ್ಮ ಫೇಸ್ ನೋಡಿ 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 ಯಾವುದೋ ಪೋಸ್ಟ್ರು ಬಂದಾಗ ಅಪ್ಪ ಇವ್ರು ಸಿನಿಮಾ ರಿಲೀಸ್ ಆಗಿದೆ ಹೋಗ್ಬೇಕು ಅಂದ್ಬಿಟ್ಟು ರಾತ್ರಿ 10:30 ಮಕ್ಕಳು ಕರ್ಕೊಂಡ್ಬರ್ತಾ ಇದ್ದಾರೆ. 1:30ವರೆಗೂ ಎದ್ದಿರ್ತಾವೆ ಮಕ್ಕಳು. ಬಂದು ನಮ್ಗೆ ಥ್ಯಾಂಕ್ಸ್ ಕೊಟ್ಟು ಆಲ್ ದ ಬೆಸ್ಟ್ ಹೇಳಿ ಹೋಗ್ತಾ ಇದ್ದಾರೆ ಮಕ್ಕಳು. ಅಜ್ಜಿ ಅಂದರು ತಾತಂದರು ಅವರು ರೆಗ್ಯುಲರ್ ಆಗಿ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರ್ತಾರಲ್ಲ. ಸೊ ಅವರು ಅವರ ದೊಡ್ಡವ್ರಿಗೆ ಮಕ್ಕಳಿಗೆಲ್ಲ ಹೇಳ್ಬಿಟ್ಟು ನನಗೆ ಈ ಫಿಲಮ್ ತೋರಿಸು ಕರ್ಕೊಂಡ್ಬರ್ತಾ ಇದ್ದಾರೆ. ಸೊ ನಮಗೊಂದು ಪ್ರೇಕ್ಷಕ ವರ್ಗ ಇದೆ ಅಂತ ಗೊತ್ತಾಯಿತು, ಖುಷಿ ಆಯಿತು. ನಮ್ಮನ್ನು ನಂಬಿ ಥಿಯೇಟ್ರಿಗೆ ಬಂದಿದ್ದಕ್ಕೆ ತುಂಬ ಕರ್ನಾಟಕ ಜನತೆಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೂ ನಮ್ಮ ತಂಡದಿಂದ ಒಳ್ಳೊಳ್ಳೆ ಸಿನಿಮಾಗಳು ಖಂಡಿತ ಬರುತ್ತೆ, ನಿರ್ದೇಶಕರು ಖಂಡಿತ ಮಾಡೇ ಮಾಡ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಗೆ ಪ್ರೀತಿ ಹೀಗೆ ಇರಲಿಲ್ಲ, ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ಈ ಸಕ್ಸಸ್ಫುಲ್ ಮೀಟ್ ತುಂಬ ಖುಷಿ ಕೊಟ್ಟಿದೆ. ಅಮೃತಾಂಜನ್ ಏನಕ್ಕೆ ಸ್ಪೆಷಲ್ ಅಂತಂದರೆ ಎಲ್ಲ ಟೀಮ್ ಬಂದಿದ್ದು ಅಮೃತಾಂಜನಿಂದ. ಬಟ್ ನಾನು ಅಮೃತಾಂಜನ್ ಸಿನಿಮಾಯಿಂದ ಈ ಟೀಮಿಗೆ ಜಾಯ್ನ್ ಆಗಿದ್ದು. ಈ ಸಿನಿಮಾ ನನಗೆ ತುಂಬ ಕೊಟ್ಟಿದೆ, ತುಂಬ ಒಳ್ಳೊಳ್ಳೆ ಶಾರ್ಟ್ ಫಿಲ್ಮ್ ನಾನು ಮಾಡಿದ್ದೀನಿ. ಇದಕ್ಕೆಲ್ಲ ಕಾರಣ ನಮ್ಮ ಮೋಹಿತ್ ಸರ್ ನನಗೆ ತುಂಬ ಕಲಿಸಿದ್ದಾರೆ. ಮತ್ತು ಈ ಸಕ್ಸಸ್ ನನಗೆ ತುಂಬ ಖುಷಿ ಕೊಟ್ಟಿದೆ. ಎಲ್ಲರೂ ಯಾರ್ಯಾರು ಸಿನಿಮಾ ನೋಡಿಲ್ಲ ಥಿಯೇಟ್ರಲ್ಲಿ, ನೀವು ಥಿಯೇಟ್ರಲ್ಲಿ ತುಂಬ ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಿದ್ದೀವಿ. ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ಥ್ಯಾಂಕ್ ಯು. ಓವರಾಲ್ ಎಷ್ಟಿದೆ? ನೀವು 96 ನಿಯರ್ 100 ಒಳಗಡೆ. ಮತ್ತೆ ಇವಾಗ ನಾವು ಮತ್ತೆ ಹಾಸನ್ ಮತ್ತೆ ಆ ಕಡೆ ಎಲ್ಲ ಇವಾಗ ಇದಕ್ಕೆ ಹೋಗ್ತಾ ಇದೀವಿ. ಸರ್ ಮೈಸೂರು ತುಂಬಾ ಚೆನ್ನಾಗಿರ್ತದೆ. ಮೈಸೂರು ನಮ್ಗೆ ಫಸ್ಟ್ ಕೊಟ್ಟಿದ್ದು ಒಂದೇ ಸ್ಕ್ರೀನ್ ಎಲ್ಲಿ VRC. ಇವಾಗ 5 ಥಿಯೇಟರ್ ಆಗಿದೆ. ಆಲ್ಮೋಸ್ಟ್ 10 ಶೋಸ್ 10 ರಿಂದ 11 ಶೋಸ್ ಕೊಟ್ಟಿದ್ದಾರೆ. ಮೈಸೂರಲ್ಲಿ ಹೌಸ್ಫುಲ್. ಗರುಡ ವಿಷನ್, ನೆಕ್ಸಸ್, DRC ಅಲ್ಲೆಲ್ಲ ಸ್ಕ್ರೀನ್ಸ್ ಗಳೆಲ್ಲ ಜಾಸ್ತಿ ಮಾಡಿ. ಮೈಸೂರು ತುಂಬಾ ಚೆನ್ನಾಗಿದೆ ಸರ್, ಮೈಸೂರು ತುಂಬಾ ಚೆನ್ನಾಗಿದೆ. ಈ ಕಡೆ ಬೆಂಗಳೂರು ಮಾಲ್ಗಳೆಲ್ಲ ಸಖತ್ತಾಗಿದ್ದಾವೆ. ಇವಾಗ ಅದೇ ಬೇರೆ ನಾರ್ತ್ ಅದೇ. ಬಟ್ ಏನಂದ್ರೆ ಸರ್ ನಮ್ಗೆ ಆಕ್ಚುಲಿ ನಾರ್ತ್ ಓಪನ್ ಆಗಿಲ್ಲ. ನಾರ್ತ್ ಅದಕ್ಕೆ ಪ್ರಮೋಷನ್ಸ್ ಬೇಕು ನಮ್ಗೆ. ಅದನ್ನ ಮಾಡ್ಕೊಂಡು ಮತ್ತೆ ನಾವು ನಾರ್ತ್ ಓಪನ್ ಮಾಡ್ತೀವಿ. BC ಸೆಂಟರ್ಗಳೆಲ್ಲ ಏನಿದೆ ಅದು ಜಯಣ ಸರ್ ಹೇಳಿದ್ದಾರೆ. ಮತ್ತೆ ಈ ವೀಕಿಂದಾನೆ ಸರ್, ಅದೆಲ್ಲ ಮೀಟಿಂಗ್ ಆಯ್ತು. ಇವಾಗ ಚಿತ್ರದುರ್ಗ ಓಪನ್ ಮಾಡಿದ್ದಾರೆ. ಮತ್ತೆ ನಾರ್ತ್ ಕರ್ನಾಟಕ ಇನ್ನೊಂದು 2 days. ಯಾಕಂದ್ರೆ ನಮ್ಗೆ ಒಂದು ಇನ್ಸಿಡೆಂಟ್ ಸರ್ ಹೇಳಲೇಬೇಕು. ಸೋಡಾಪುಡಿ ಸಿನಿಮಾ ನಮ್ದು ಜಯಣ್ಣ ಭೋಗೇಂದ್ರ ಮಾಡಿದ್ದು. ನೀವು ಭೋಗೇಂದ್ರ ತರ ಏನಾದ್ರು ಡಿಸ್ಟ್ರಿಬ್ಯೂಷನ್ ಏನಾದ್ರು ಹೋಗ್ಬಿಟ್ರೆ ಅವ್ರು ಕಳಿಸ್ಬಿಡ್ತಾರೆ. ಅಷ್ಟು ಸಿನಿಮಾ ಬಗ್ಗೆ ನೆಗೆಟಿವ್ ಆಗಿ ಕಳಿಸ್ಬಿಡ್ತಾರೆ. ಅಂದ್ರೆ ಅವ್ರೆಲ್ಲ ನೇರವಾಗಿ ಮಾತಾಡೋದು, ಅವ್ರ ಸಿನಿಮಾನು ಅವ್ರು ಹಂಗೆ ಮಾತಾಡೋದು. ನಾನು ಸೋಡಾಪುಡಿ ಸೋತ್ಮೇಲೆ ಭೋಗೇಂದ್ರ ಹತ್ರ ಹೋಗಿದ್ದೆ, ಸರ್ ಸಿನಿಮಾ ಸೋತಾಯ್ತು ಸರ್ ಅಂತ. ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಕೂಡ ಸಿನಿಮಾ ಸೋತಾದ್ಮೇಲೆ ನನ್ನ ಆಫೀಸಿಗೆ ಬಂದಿರೋದು ನೀನೆ ಅಂತ ಹೇಳಿದ್ರು. ಸೊ ಅದೇ ಇದು ಸೇಮ್ ಇದಕ್ಕೆ ನಾನು ಭೋಗೇಂದ್ರ ಸರ್ ಹತ್ರ ನೆಕ್ಸ್ಟ್ ಮೀಟ್ ಮಾಡಿದಾಗ ಫುಲ್ ಎಕ್ಸೈಟ್ ಆಗಿ ಒಳ್ಳೆ ರಿಪೋರ್ಟ್ ಇದೆ ಕಣ, ಸಖತ್ ರಿಪೋರ್ಟ್ ಇದೆ, ಒಂದೇ ಒಂದು ನೆಗೆಟಿವ್ ಇಲ್ಲ. ಏನೋ ಸೆಕೆಂಡ್ ಹಾಫ್ ಸಣ್ಣ ಪುಟ್ಟ ಆಗಿದೆ, ಅದು ಬಿಟ್ರೆ ರಿಪೋರ್ಟ್ ಮಾತ್ರ ಸಖತ್ತಾಗಿದೆ ಕಣ, ಕ್ಯಾರಿ ಮಾಡೋ. ಎಷ್ಟೊಂದ್ ಜನ ಎಕ್ಸಿಕ್ಯೂಟಿವ್ಗಳೆಲ್ಲ ಫೋನ್ ಮಾಡುತ್ತೆ, ಅದು ಹೊಸಬರು ಸಿನಿಮಾ ಸಖತ್ ಖುಷಿ ಆಗುತ್ತೆ ಹಿಂಗೆ ಮಾಡುವಂತ. ನಮ್ಗೆ ಒಂದ್ ಸ್ವಲ್ಪ ಎಕ್ಸೈಟ್ಮೆಂಟ್ ಅದೆಲ್ಲ. ನೀವು ಇದೇ ತರ ಸಿನಿಮಾ ಶಾರ್ಟ್ ಫಿಲಮ್ ಕಂಟೆಂಟ್ ಇಟ್ಕೊಂಡಿರೋ ಸಿನಿಮಾ ಮಾಡಿ ಇಂಟೆನ್ಷನ್ ಇದೆಯಾ ಅಥವಾ ಬರೀ ಹೀರೋ ಸ್ಟಾರ್ ಹೀರೋ ನೋಡ್ತೀರಾ ನೀವು? ಸರ್ ಎಲ್ಲ ಹಂಗಂತಲ್ಲ ಸರ್, ಈಗ ಸದ್ಯಕ್ಕೆ ಒಂದ್ ಗೆಲುವು ಆಗ್ಬಿಟ್ರೆ ಸ್ಟೆಪ್ ಎಲ್ಲ ಮುಂದೆ ಕೊಡೋಗುತ್ತೆ, ಆ ಮೂಲ ಬಿಟ್ಬಿಡ್ಬಾರ್ದು. ಇಲ್ಲ ಸರ್ ನನ್ನ ಹಾರ್ಡ್ ವರ್ಕ್ ಸರ್. ಇವಾಗ ನಾನು ಒಂದೇ ಒಂದು ಹೇಳ್ತೀನಿ, ನೀಸೆ ಮತ್ತು ಜಡೆ ನನ್ನ ಟೈಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ದೊಡ್ಡ ವೇವ್ ಕ್ರಿಯೇಟ್ ಮಾಡಿದ್ದು. ಅಮೃತಾಂಜನ್ ಇನ್ನೊಂದು ವೇವ್ ಕ್ರಿಯೇಟ್ ಮಾಡ್ತು, ಆಪರೇಷನ್ ದೇವಿ ಇನ್ನೊಂದು ವೇವ್ ಕ್ರಿಯೇಟ್ ಮಾಡ್ತು. ಅಂದ್ರೆ ಸರ್ ನನಗೆ ಅನ್ನೋದು ಸಕ್ಸಸ್ ಅನ್ನೋದು ಊಟ ತರ ನೋಡ್ತೀನಿ ಅಷ್ಟೇ. ಮಧ್ಯಾಹ್ನಕ್ಕೆ ಆಯ್ತಾ, ಇವಾಗ ರಾತ್ರಿ ನಾನು ಏನಾದ್ರು ಮತ್ತೆ ಕಷ್ಟ ಪಡ್ಬೇಕು, ಆ ತರ ಸಕ್ಸಸ್ ಮಾಡೋದು ನಾನು. ಇವಾಗ ಏನೋ ಒಂದ್ ಆಯ್ತು, ಇದರಿಂದ ನಂಗೆ 10 ಕೋಟಿ ಬಂದ್ರು ಕೂಡ ನನ್ನ ಶ್ರಮ, ನನ್ನ ಹಾರ್ಡ್ ವರ್ಕ್ ಮತ್ತೆ ಸೇಮ್ ಹಸಿ ಒಂದೇ ತರನೇ ಇರುತ್ತೆ. ಇಲ್ಲಾಂದ್ರೆ ನಾನು ಅಲ್ಲಿ ಆ ಜಾಗದಲ್ಲಿ ನಾನಿರಲ್ಲ. ಅದು ನಾನು ಶಾರ್ಟ್ ಫಿಲಮ್ ಅಲ್ಲೂ ಮಾಡ್ಕೊಂಡ್ ಬಂದಿದ್ದೀನಿ ಸರ್. ಅದಕ್ಕೆ ನಾನು ಶಾರ್ಟ್ ಫಿಲಮ್ ಅಲ್ಲಿ ನಾನು ಸೋತಿಲ್ಲ ಜಾಸ್ತಿ, ಮ್ಯಾಕ್ಸಿಮಮ್ ನಾನು ಸೋತಾ ಇಲ್ಲ. ಅಂದ್ರೆ ಎಲ್ಲ ಪ್ರತಿ ಪ್ರಾಜೆಕ್ಟ್ಗೂ ಭಯ ಇರುತ್ತೆ, ನೆಕ್ಸ್ಟ್ ಪ್ರಾಜೆಕ್ಟ್ಗೂ ಭಯ ಇಟ್ಕೊಂಡೇ ಮಾಡ್ತೀನಿ, ಅದಂತೂ ಖಂಡಿತ.